ರೂಪ ತಾಳಿಕೊಂಡು ನಮ್ಮ ಮಧ್ಯೆ ವಾಸ ಮಾಡಿದರು, ಮನುಷ್ಯನ ಮಧ್ಯೆ ವಾಸ ಮಾಡಿದರು. ನಮ್ಮ ಮಧ್ಯೆ ಇಮ್ಮಾನುವೆಲ್, ದೇವರು ನಮ್ಮೊಂದಿಗೆ. ಪ್ರಿಯರೇ, ಇದಕ್ಕಿಂತ ಒಂದು ಅದ್ಭುತವಾದಂತ ಒಂದು ಸಂದರ್ಭ, ಅವಕಾಶ ಒಂದು ಬೇರೆ ಯಾವ್ದು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಹೇಳಿ? ಯಾಕೆಂದ್ರೆ ಮಾನವನ ನೋಡಿ ಮೋಶೆಗೆ ದೇವರು ಹೇಳಿದ್ರು, ಮೋಶೆ ನೋಡ್ಬೇಕಂತ ಹೇಳುವಾಗ, ಮೋಶೆ ನನ್ನನ್ನು ನೋಡಿ ಮನುಷ್ಯ ಬದುಕಿರಲಾರ, ನನ್ ನೋಡ್ಬೇಕಾ ನೀನು ನೋಡಿದ್ರೆ ನೀನ್ ಸತ್ತೋಗ್ತೀಯ ನೀನು, ಅದರಿಂದ ನನ್ ನೋಡ್ಬೇಕಾದ್ರೆ ನೀನ್ ಬದುಕು ಆಸೆ ಬಿಡು ಅಂತ. ಪ್ರೇರಿ, ಇವತ್ತು ನಾವು ನೋಡ್ತೇವೆ, ಬದುಕ್ತೇವೆ, ಎರಡು ನೋಡ್ತೇವೆ ಮತ್ತು ಬದುಕ್ತೇವೆ. ಇದು ಸಾಧ್ಯತೆ ಮಾಡಿಕೊಟ್ಟದ್ದು ದೇವರು. ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿಕೊಟ್ಟದ್ದು ನಮ್ಮ ದೇವರು. ಆದ್ರಿಂದ ಹಳೆ ಒಡಂಬಡಿಕೆಯಲ್ಲಿ ಏನು ಅಸಾಧ್ಯವಾದದ್ದು, ಏನು ಸಾಧ್ಯವಾಗದೆ ಹೋದದ್ದು, ಅದು ನಮಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಸಾಧ್ಯವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ದೇವರಿಗೆ ಮಹಿಮೆ ಸಲ್ಲಬೇಕಾದದ್ದು. ಆದ್ರಿಂದ ಪ್ರಿಯರೇ, ಇದನ್ನು ಈ ಒಂದು ಅವಕಾಶ ನಾವು ವರ್ಣಿಸಲು ಅಸಾಧ್ಯವಾದಂತ ಅವಕಾಶ, ವಿವರಿಸಲು ನಮಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರು ಮನುಷ್ಯನಾಗಿ ನಮ್ಮನ್ ಜೊತೆ ಒಂದಾದ್ರು ಅಂತ ಹೇಳಿದ್ರೆ, ಒಬ್ಬ ಅರಸ, ಒಬ್ಬ ಚಕ್ರವರ್ತಿ, ಅವನು ನಮ್ ಜೊತೆ ವಾಸ ಮಾಡುದ ಅಂತ ಹೇಳಿದ್ರೆ, ಅವನು ಬಿಡಿ, ಯಾರಾದ್ರೂ ಸ್ವಲ್ಪ ಸ್ವಲ್ಪ ಹಿರಿಯ ವ್ಯಕ್ತಿ ನಮ್ ಜೊತೆ, ಅಯ್ಯೋ ಸ್ವಾಮಿ, ಅಯ್ಯೋ ನಮ್ಮ ಮನೆಗೆ ಬರ್ತೀರಾ, ನಮ್ಮ ಮನೆಗೆ ಬರಬೇಡಿ, ನಾವು ಯೋಗ್ಯರಲ್ಲ ಅಂತ ನಾವು ಹೇಳ್ತೀವಿ. ಯಾರಾದ್ರೂ ನಮ್ಗೆ ಸ್ವಲ್ಪ ಅವರ ಸ್ಥಾನ ಕರೆದು, ಇಲ್ಲ ಇಲ್ಲ ಸ್ವಾಮಿ, ನಾವ್ ಇಲ್ಲೇ ಇರ್ತೀವಿ, ಬಾ ಇಲ್ಲಿ ಕೂತ್ಕೋ, ಅಯ್ಯಯ್ಯೋ ಬೇಡ ಸ್ವಾಮಿ ಬೇಡ, ನಾವಲ್ಲಿ ಬೇಡ ಬೇಡ, ಅದು ಸ್ಥಾನ ನಿಮ್ಗಿರ್ಲಿ, ನಾವು ಅಲ್ಲಿ ಬರುವುದಿಲ್ಲ, ನಾವ್ ಇಲ್ಲೇ ಕೂತ್ಕೊಳ್ತೇವಿ. ಕೆಲವರು ಏನ್ ಮಾಡಿದ್ರು ಮೇಲೆ ಬರುವುದೇ ಇಲ್ಲ ಅದು. ಯಾಕೆಂದ್ರೆ ಅವರು ಅಷ್ಟು, ಅಂದ್ರೆ ನಾವು ಮನುಷ್ಯರು ಆದ್ರೂ ಕೂಡ ನಮ್ಮ ಮಧ್ಯೆ ಒಂದು ಎಷ್ಟೊಂದು ಒಂದು ಡಿಫರೆನ್ಸ್, ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಮತ್ತೆ ಅದನ್ನು ನಾವೆಲ್ಲ ಒಪ್ಕೊಳ್ತೀವಿ. ಹೌದು, ನನ್ನ ಯೋಗ್ಯತೆ ಅಷ್ಟಿಲ್ಲ, ನನ್ನ ಯೋಗ್ಯತೆ ಇಲ್ಲ, ಅವರಿಗೆ ಸಮ ಅಲ್ಲ, ಅದರಿಂದ ನಾವು ನಿಮ್ ಜೊತೆ ಕೂರಲ್ಲ ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರೆ. ಪ್ರಿಯರೇ, ಹಾಗಾದ್ರೆ ದೇವರ ಜೊತೆ ದೇವರು ಅವ್ರ ಜೊತೆ ನಾವು ಕೂರ್ಲಿಕ್ಕೆ ಸಾಧ್ಯನಾ? ಅವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯನಾ? ನಾವು ಅವರ ಸ್ಥಾನ ಅಂತಸ್ತು ಹೇಗೆ, ಎಷ್ಟು ಅದ್ಭುತವಾಗಿರುವಂತಹದ್ದು. ಆದ್ರಿಂದ ದೇವರೇ ಅದನ್ನ ಸಾಧ್ಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರೇ ಒಂದು ಬಡ ಶಿಶುವಾಗಿ, ಒಂದು ಮಗುವಾಗಿ ತನ್ನನ್ನೇ ತಗ್ಗಿಸಿಕೊಂಡು, ಫಿಲಿಪಿಯಲ್ಲಿ ಹೇಳಿದಾಗೆ ದೇವರ ಆ ಸಿರಿ ಪದವಿ ಬಿಟ್ಟು, ಆ ಮಹಿಮೆ ಬಿಟ್ಟು ತನ್ನನ್ನು ತಗ್ಗಿಸ್ಕೊಂಡು, ಗೊತ್ತಾಯ್ತಲ್ಲ, ಎಲ್ಲ ಬರಿದು ಮಾಡಿ, ಯಾಕೆ ನಮ್ ಜೊತೆ ಒಂದಾಗ್ಬೇಕಲ್ವಾ, ಬರಿದು ಮಾಡಿಕೊಂಡು ಅವರು ನರಮಾನವರಿಗೆ ಸರಿ ಸಮಾನರಾದ್ರು ಅಂತ ಹೇಳಿದ್ರೆ, ಎಂತ ದೇವರ ಎಂತ ಒಂದು ಯೋಜನೆ ಅಂತ. ಒಂದ್ಸತಿ ನಾನು ಊರಿಗೆ ಹೋದಾಗ, ತುಂಬಾ ವರ್ಷ ಆಯ್ತು, ಬೈಕಲ್ಲಿ ಹೋಗಿದ್ದೆ. ಆವಾಗ ಎಲ್ಲ, ಈಗ ಚಳಿ ಅಲ್ಲ, ಆವಾಗ ಭಯಂಕರ ಮಳೆ ಎಲ್ಲ ಇರ್ತಿತ್ತು. ಆ ಮಳೆಗಾಲದಲ್ಲಿ ಹೋಗಿದ್ದೆ, ಆದ್ರಿಂದ ಫುಲ್ಲು ಕೋಟು ಎಲ್ಲ ಹಾಕ್ಬಿಟ್ಟು, ರೈನ್ ಕೋಟ್ ಹಾಕಿ, ಆಮೇಲೆ ಕಾಲಿಗೆ ಇದಾಕಿ, ಅದು ಗಂಬುಟ್ಸ್ ಉದ್ದ ಅದೆಲ್ಲ ಹಾಕ್ಬಿಟ್ಟು, ತಲೆಗೆ ಹೆಲ್ಮೆಟ್ ಎಲ್ಲ ಹಾಕೊಂಡು, ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡು ಮನೆಗೆ ಹೋದಾಗ, ಅಕ್ಕನ ಮಗು ನೋಡ್ಕೊಂಡು ಎದುರು ಬಿಡ್ತು, ಓಡೋಗ್ಬಿಡ್ತು. ಅಕ್ಕ ಹೇಳಿದ್ದು, ಇಲ್ಲ ಅಂಕಲ್ ಫಾದರ್ ಅಂಕಲ್ ಅಂತ, ಮಗು ಬರ್ಲೇ ಇಲ್ಲ, ಹೆದರ್ಕೊಂಡ್ಬಿಟ್ಟು. ಆಮೇಲೆ ಈ ರೈನ್ ಕೋಟು, ಹೆಲ್ಮೆಟ್ಟು ಎಲ್ಲ ಇದೆಲ್ಲ ತೆಗೆದ್ಮೇಲೆ ಆಮೇಲೆ ಸಲೀಸಾಗಿ ಬಂತು. ಈಗ ಕ್ರಿಸ್ಮಸ್ ಇದು ನೋಡಿ, ಈಗ ಕ್ಯಾರಲ್ ಸಿಂಗಿಂಗ್ ಹೋಗ್ತಾ ಇದೆಯಲ್ಲ ಮನೆಗೆ, ಯಾವಾಗ ಈ ಸಾಂತಾಕ್ಲಾಸ್ ಡ್ರೆಸ್ ಹಾಕ್ತಾರೆ, ಮಕ್ಕಳು ಭಯದಿಂದ ಹೆದರ್ತಾರೆ. ಮಕ್ಕಳು ಎಷ್ಟೋ ಮಕ್ಕಳು ಒಂದು ಕೂಗಾಡ್ ನೋಡಿದ್ರೆ, ಇವರು ಕೂಡ ಆ ಮಗು ಹತ್ರ ಹೋಗ್ತಾರೆ, ಆ ಮಗು ನೋಡಿ ಬೆಚ್ಚಿ ಬೀಳುತ್ತೆ. ತುಂಬಾ ಕಡೆ ನೋಡಿದ್ದೀನಿ, ಒಂದು ಮಗು ಒಂದು ಚೀರ ಒಂದು ಗಟ್ಟಿಯಾಗಿ ಕಿರಿಚಿದ್ದು ನೋಡಿದ್ರೆ, ಮತ್ತೆ ಇವ್ರಿಗೆ ಅಡ್ವೈಸ್ ಮಾಡಿದೆ ನಾನು, ಇಲ್ಲ ಸಣ್ಣ ಮಕ್ಕಳ ಹತ್ರ ಹೋಗ್ಬೇಡಿ ನೀವು, ಆ ಮಕ್ಕಳು ಭಯ ಪಡ್ತಾರಂತ. ಯಾಕೆಂದ್ರೆ ಡ್ರೆಸ್ ಆ ತರ ಇರ್ತದೆ, ಸಾಂತಾಕ್ಲಾಸ್ ಡ್ರೆಸ್. ಅದು ತೆಗೆದ್ಮೇಲೆ ಮಕ್ಕಳು ಫ್ರೀಯಾಗಿ ಬರ್ತವೆ, ಆ ಡ್ರೆಸ್ ತೆಗೆದ್ರೆ. ಈಗ ಗೊತ್ತಾಯ್ತಾ ಯಾಕೆ ದೇವರು ಬರಿದು ಮಾಡ್ಕೊಳ್ತಾರೆ ತನ್ನನ್ನು? ಹೇಗೆ ನಾವು ಎಷ್ಟು ಡ್ರೆಸ್ ಎಲ್ಲ ಹಾಕೊಳ್ತೀವೋ ಅವಾಗ ಮಕ್ಕಳು ಭಯ ಪಡ್ತಾರೆ. ಅದೆಲ್ಲ ತೆಗೆದು ಸಿಂಪಲ್ ಆಗಿದ್ರೆ, ಓ ಅಂಕಲ್, ಓ ಅಂಟಿ, ಮಕ್ಕಳು ಬಹಳ ಹತ್ರ ಬರ್ತಾರೆ. ಹಾಗೆ ಪ್ರಿಯರೇ, ದೇವರು ಹಾಗಾದ್ರೆ ಈ ಆರ್ಡಿನರಿ ಡ್ರೆಸ್ಸಿಗೆ ಅಷ್ಟು ಭಯ ಇದ್ರೆ,
ಒಂದು ಸಾಮಾನ್ಯವಾದ ಡ್ರೆಸ್ಸಿಗೆ ಮಕ್ಕಳು ಅಷ್ಟೇ ಭಯ ಪಡುವುದಾದ್ರೆ, ಇನ್ನು ದೇವರು ಆ ಮಹಿಮೆ, ಇದು ಆಧ್ಯಾತ್ಮಿಕ ಡ್ರೆಸ್ ಅಲ್ವಾ, ಅಂತ ಮಹಿಮೆ ದೇವರು ನಮ್ಮ ಜೊತೆ ನಾವು ಎಷ್ಟು ಭಯ ಪಡ್ಬೇಕಂತ ಹೇಳಿದ್ರೆ, ಮಕ್ಕಳು ಕೂಗಾಡಿದಾಗೆ ಹೃದಯದಲ್ಲಿ ನಾವು ಕೂಡ ಹೆದರಿ ಭಯದಿಂದ ಕೂಗಾಡ್ಬೇಕಾಗುತ್ತೆ. ಅಯ್ಯೋ ದೇವರು. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಎಲ್ಲ ಬೇಡ, ಈ ಮಹಿಮೆನೆ ಬೇಡ ನನಗೆ. ಒಂದು ವೇಳೆ ಈ ಮಹಿಮೆಯಿಂದ ನೀವು ನನ್ನ ಹತ್ರ ಬರಲು, ನಾನು ನಿಮ್ಮ ಹತ್ರ ಬರಲು ಆ ತಡೆ ಆಗುದಾದ್ರೆ, ಈ ಮಹಿಮೆ ಆಗ್ಬೇಕು, ಈ ಗ್ಲೋರಿ ಆಗ್ಬೇಕು, ಈ ಪವರ್, ಅಧಿಕಾರ, ಅಂತಸ್ತು ಯಾರಿಗ್ ಬೇಕು. ಅದಕ್ಕೆ ದೇವ್ ಬರೀ ನಮಗೋಸ್ಕರ ಎಂತೆಲ್ಲ ದೇವ್ರು ಮಾಡ್ತಾರಲ್ವಾ. ಅವ್ರು ಇಂಥ ಎಲ್ಲ ಮಹಿಮೆ ಎಲ್ಲ ವಸ್ತ್ರಗಳನ್ನ ಕಳಚಿ ಬಿಟ್ಟು ದೇವರು, ಅಂದ್ರೆ ಅಂತ ಅದ್ಭುತವಾದ ಪ್ರೀತಿ ಅಲ್ವಾ ಇದು. ಅದರಿಂದ ಪ್ರಿಯರೇ, ಇದಕ್ಕೆ ನಾವ್ ಹೇಳ್ಬಹುದು ಏನಂತ ಹೇಳಿದ್ರೆ, ಪ್ರೀತಿನೇ ಧರೆಗಿಳಿದ ದಿನ ಇದು, ಪ್ರೀತಿನೇ ಧರೆಗಿಳಿದ ದಿನ ಅಂತ ನಾವು ಹೇಳ್ಬೇಕಾಗತ್ತೆ. ಅದಕ್ಕಾಗಿ ಸಂತ ಯೋಹನರು ಹೇಳ್ತಾರಲ್ಲ ಪತ್ರಿಕೆಯಲ್ಲಿ, ಗಾಡ್ ಇಸ್ ಲವ್ ಅಂತಾರೆ. ದೇವರು ಪ್ರೀತಿ, ಪ್ರೀತಿಯೇ ದೇವರು. ಹಾಗಾದ್ರೆ ದೇವರು ಈ ಲೋಕಕ್ಕೆ ಬಂದ್ರು, ಪ್ರೀತಿನೇ ಜಗತ್ತಿಗೆ ಬಂತು. ಆದ್ರಿಂದ ಯಾವುದಕ್ಕೆ ನಾವು ಅತಿಯಾಗಿ ಹಂಬಲಿಸ್ತಾ ಇದ್ದೀವೋ, ಆಸೆ ಪಡ್ತಾ ಇದ್ದೀವೋ, ಅದನ್ನ ಹೊಂದ್ಕೊಳ್ಳಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ, ಮತ್ತು ಅಸಾಧ್ಯವಾಗದೆ ಹೋಯ್ತು, ಅದೇ ಈ ಲೋಕಕ್ಕೆ ಬಂತಲ್ವಾ. ಪ್ರೀತಿನೇ ಈ ಲೋಕಕ್ಕೆ ಬಂತು. ಅದರಿಂದ ನಾವೆಲ್ಲ ದೇವ್ ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ್ರು, ಪ್ರೀತಿ ಸ್ವರೂಪಿಯಾಗಿ ಸೃಷ್ಟಿ ಮಾಡಿದ್ರು. ಅಂದ್ರೆ ನಾವು ಪ್ರೀತಿಸಲು ಬಯಸುತ್ತೇವೆ ಮತ್ತು ನಾವು ಪ್ರೀತಿಸಲ್ಪಡಲು ಬಯಸ್ತೇವೆ. ನಾವಿನ್ನೊಬ್ಬರನ್ನ ಪ್ರೀತಿ ಮಾಡಬೇಕು ಮತ್ತು ಬೇರೆ ನಮ್ಮನ್ನ ಪ್ರೀತಿ ಮಾಡ್ಬೇಕಂತ ಎಷ್ಟು ಬಯಸ್ತೇವೆ. ಯಾರಾದ್ರೂ ನಮಗೆ ಬಂದು ಐ ಲವ್ ಯು ಅಂತ ಹೇಳಿದ್ರೆ, ನಾನು ತುಂಬಾ ಪ್ರೀತಿಸ್ತೇನೆ, ಇಷ್ಟಪಡ್ತೇನೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಆನಂದ ಆಗುತ್ತೆ. ಅದೇ ಯಾರಾದ್ರೂ ಹೇಟ್ ಯು ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಬಂದ್ಬಿಡುತ್ತೆ. ಎಂತ ಐ ಹೇಟ್ ಯು ಅಂತ ಹೇಳ್ಕೊಂಡು ಕೆಲವರು ಈ ಮುಖ ಎಲ್ಲ ತಿರುಗಿಸಿ ಹೇಳ್ತಾರಲ್ಲ, ಮುಖ ಎಲ್ಲ ಸೊಟ್ಟಗೆ ಮಾಡಿಕೊಂಡು, ಆ ಮುಖ ನೋಡಿದ್ಕೊಂಡೆ ಸಾಯಿಸೇ ಬಿಡೋಣ, ಅಷ್ಟು ಸಿಟ್ಟು ಬಂದ್ಬಿಡುತ್ತೆ. ಐ ಹೇಟ್ ಯು ಅಂತ ಹೇಳ್ಕೊಂಡು ಒಂಥರ ಮುಖ ತಿರುಗಿಸಿಕೊಂಡು, ಮುಖ ಎಲ್ಲ ಹೊರೆ ಮಾಡಿಕೊಂಡು ಹೆಂಗ ಅದ್ ನೋಡಿದ ಕೂಡಲೇ ಸಿಟ್ಟು ಬರ್ದವನಿಗೂ ಬರ್ಬೇಕು. ಅದು ಗೊತ್ತೈತಲ್ಲ, ಹೇಟ್ ಯು ಅಂತ ಹೇಳುವಾಗ ಎಲ್ಲ. ಅದೇ ಐ ಲವ್ ಯು ಅಂತ ಹೇಳುವಾಗ, ಅದು ಒಂದು ಸ್ಮೈಲ್ ಕೊಟ್ಟಾಗ, ಐ ಲವ್ ಯು ಅಂತ ಒಂದು ಸ್ಮೈಲ್ ಕೊಟ್ಟಾಗ, ಪ್ರಿಯರೇ, ಈ ಲೋಕನೇ ಸ್ವರ್ಗ ಆಗ್ಬಿಡ್ತದೆ. ಅಷ್ಟು ಖುಷಿ ಪಡ್ತೇವೆ ಅಲ್ವಾ ಪ್ರಿಯರೇ. ಆದ್ರೆ ಅದು ಸ್ವರ್ಗದ ಪ್ರೀತಿ ಉಂಟಲ್ಲ, ಅದು ಅದ್ಭುತವಾದ ಪ್ರೀತಿ. ಅದೇ ಧರೆಗೆಳೆದು ಬಂದಾಗ, ಅದೇ ನಮಗೆ ಸಂಪೂರ್ಣವಾಗಿ ನಮಗೆ ಸಿಗುವಂತ ಸಮಯದಲ್ಲಿ ನಾವು ಅದು ಎಷ್ಟು ಖುಷಿ ಪಡ್ಬೇಕು, ಎಷ್ಟು ಸಂತೋಷ ಪಡ್ಬೇಕಂತ ಹೇಳಿದ್ರೆ, ಯೋನ 3:16 ನಾವು ಓದ್ತಾ ಇದ್ದೇವಲ್ಲ, ದೇವರು ಈ ಲೋಕ ಎಷ್ಟು ಪ್ರೀತಿಸಿದ್ರು ಅಂತ ಹೇಳಿದ್ರೆ, ಅದರಿಂದ ಪ್ರೀತಿ, ಅಲ್ಲಿ ದೇವರ ಪ್ರೀತಿ ವ್ಯಕ್ತವಾಗುತ್ತದೆ. ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ರು ಅಂತ. ಅದರಿಂದ ನಾವು ಅದರಲ್ಲಿ ಅರ್ಥ ಮಾಡ್ಕೊಳ್ತೀವಿ ದೇವರ ಪ್ರೀತಿ ಅಂದ್ರೆ ಏನಂತ. ಆ ತ್ಯಾಗದಲ್ಲಿ ತನ್ನ ಸ್ವಂತ ಮಗನನ್ನ, ಅದು ಮುದ್ದು ಮಗನನ್ನ, ಒಬ್ಬನೇ ಮಗನನ್ನ ನಮಗೋಸ್ಕರ ಕಳಿಸ್ಕೊಟ್ರು ಅಂತ ಹೇಳಿದ್ರೆ, ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಬೇಕಾ ನಮಗೆ? ದೇವ್ರು ನಮ್ ಪ್ರೀತಿಸ್ತಾರೆ. ತುಂಬಾ ಜನರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವ್ರು ನಮ್ ಪ್ರೀತಿಸ್ತಾರ, ನಿಜವಾಗ್ಲೂ ನಮ್ಮನ್ನ ಇಷ್ಟಪಡ್ತಾರ ದೇವರು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಎಲ್ಲಿ ದೂರದಲ್ಲಿದ್ದಾರೋ, ಅದು ಏನೇನೋ ಯೋಚನೆ ಮಾಡ್ತಾರೆ, ತಿಳ್ಕೊಳ್ತಾರಲ್ವಾ. ಬಟ್ ದೇವ್ರು ನಮ್ಮನ್ನು ಎಷ್ಟು ಹತ್ರವಾಗಿದ್ದಾರೆ, ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ದೇವರು ತನ್ನ ಮಗನನ್ನೇ, ಅದು ಕೂಡ ಏನು, ಎಂತ ಮಗನನ್ನ, ಯಾರೋ ಹಠಮಾರಿ ಮಗನನ್ನ, ತಂದೆ ದೇವರ ತಂದೆಯ ಚಿತ್ತ ಪಾಲಿಸದೆ ತಂದೆಗೆ ವಿರುದ್ಧವಾಗಿ ಹೋಗುವಂತ ಹಠಮಾರಿ ಮಗನ ಅಂತದ್ದೇನೋ ಕಳಿಸ್ಕೊಟ್ರ. ಕೆಲವ್ರು ಹೇಳ್ತಾರಲ್ಲ, ಇವನು ಹೋದ್ರೆ ಹೋಗ್ಲಿ, ಇವನು ಯಾವ್ದಕ್ಕೆ ಲಾಯಕ್ಕಿಲ್ಲ, ಯಾವ್ದಕ್ಕೂ ಇವನು ಬರುದಿಲ್ಲ, ಇವನು ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್ ಫೆಲೋ, ಇವನು ಹೋದ್ರೆ ಹೋಗ್ಲಿ ಅಂತ. ಹಾಗೆ ಏನಾದ್ರೂ ದೇವ್ರಿಗೆ ಕಳಿಸ್ಕೊಟ್ರ? ಏನೋ ಒಂದು 10-20 ಮಕ್ಕಳಿದ್ರೆ ಅದರಲ್ಲಿ ಯಾವ್ದು ಬೇಡವಾದದ್ದೊಂದನ್ನ ಏನಾದ್ರು ಕಳಿಸ್ಕೊಟ್ರ? ಪ್ರಿಯರೇ, ಒಬ್ಬನೇ ಒಬ್ಬ ಮಗ, ಗೊತ್ತೈತಲ್ಲ, ದೇವರ ಪ್ರತಿರೂಪ, ದೇವರ ಪಡಿ ಹಚ್ಚುವ ಪೌಲ ಇಬ್ರಿಯ ಪತ್ರದಲ್ಲಿ ಹೇಳ್ತಾನಲ್ಲ, ದೇವರ ಪ್ರತಿರೂಪ, ಗೊತ್ತೈತಲ್ಲ.
ಅತಿ ಪ್ರಿಯನು, ಮುದ್ದು ಮಗನು, ಒಬ್ಬನೇ ಒಬ್ಬ ಮಗನು ಆದ ಯೇಸು ಕ್ರಿಸ್ತನನ್ನ ದೇವರು ನಮಗೋಸ್ಕರ ಕಳಿಸ್ಕೊಟ್ರು ಅಂತ ಹೇಳಿದ್ರೆ ಆ ದೇವರ ಪ್ರೀತಿ ಎಂತ ಅದ್ಭುತವಾದದ್ದು. ನಮಗೋಸ್ಕರ ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರಲ್ವಾ. ಅದರಿಂದ ಎಂತ ಒಂದು ರಹಸ್ಯ, ಒಂದು ಸತ್ಯ ಬಯಲಾಗುತ್ತೆ ಈ ಒಂದು ಘಟನೆಯಿಂದಾಗಿ, ಮನುಷ್ಯಾವತಾರದಿಂದಾಗಿ. ಅದರಿಂದ ಬರೀ ಕೇವಲ ರಕ್ಷಣೆ ಮಾತ್ರ ಅಲ್ಲ, ಇದು ಬರೀ ರಕ್ಷಣೆ ಅಲ್ಲ. ರಕ್ಷಣೆ ದೇವ್ರು ಹೆಂಗ್ ಬೇಕಾದ್ರೂ ಮಾಡ್ಬೋದಿತ್ತು. ರಕ್ಷಣೆ ದೇವರು ಯಾವ ತರ ಬೇಕಾದ್ರೂ ಮಾಡ್ಬೇಕು, ಅದಕ್ಕೆ ಯೇಸುವನ್ನೇ ಬರ್ಬೇಕಾಗಿತ್ತ? ಬರೋ ಅಗತ್ಯನೇ ಇರ್ಲಿಲ್ಲ. ಸ್ವರ್ಗ ಓಪನ್ ಮಾಡ್ಲಿಕ್ಕೆ ದೇವರು ಅಲ್ಲಿಂದಲೇ ಓಪನ್ ಮಾಡ್ಬೋದು. ಆಯ್ತಪ್ಪ, ನಿಮ್ಮೆಲ್ಲ ಕರುಣೆ ತೋರಿಸ್ತೇನೆ, ಎಲ್ಲ ಬನ್ನಿ, ಸ್ವರ್ಗ ಓಪನ್ ಆಗಿದೆ ಬನ್ನಿ ಅಂತ. ಪ್ರೇರೆ ದೇವ್ರ ಅದಕ್ಕೆ ತೃಪ್ತಿ ಇಲ್ಲ. ದೇವರು ಅದಕ್ಕಿಂತಲೂ ಮಿಗಿಲಾಗಿ ದೇವರಿಗೆ ತಿಳಿಸಲು ಬೇಕಾಗಿತ್ತು. ನೀವು ನನ್ಗೆ ಯೆಶಾಯ 43ನೇ ಅಧ್ಯಾಯದಲ್ಲಿ ಹೇಳಿದಾಗೆ 4ನೇ ವಚನದಲ್ಲಿ, ಯು ಆರ್ ಪ್ರೆಷಸ್ ಟು ಮೀ, ಯು ಆರ್ ಮೈ ಬಿಲವೆಡ್, ಹೈಲಿ ಹಾನರ್ಡ್. ನೀವು ನನಗೆ ಅತಿ ಪ್ರಿಯನು, ಅತಿ ಘನವಂತನು, ಅತಿ ಅಮೂಲ್ಯನು ಅಂತ. ಬರೀ ಸ್ವರ್ಗ ಓಪನ್ ಮಾಡಿದ ಕೂಡಲೇ ಗೊತ್ತಾಗತ್ತಾ ನಮಗೆ? ಆಕ್ಚುಲಿ ಒಂದು ಬೆಲೆ ಇರೋದು ತ್ಯಾಗದಲ್ಲಿ. ಒಬ್ಬರು ಎಂತದ್ದು ದೊಡ್ಡ ತ್ಯಾಗ ಮಾಡ್ತಾರೋ ಅಷ್ಟು ನಾವು ಬೆಲೆ ಉಳ್ಳವರಾಗ್ತೀವಿ. ಅಷ್ಟು ಬೆಲೆ. ಹೇಳ್ತಾರಲ್ಲ, ಈ ಒಂದು ಯೋಗ್ಯತೆ ಇಷ್ಟೇ, ಬರೀ 3 ಕಾಸು ಅಂತ ಹೇಳ್ತಾರಲ್ಲ, ಯೋಗ್ಯತೆ ಅಷ್ಟೇ ಅಂತ ಹೇಳಿಕೊಂಡು 3 ಕಾಸು ಅಥವಾ $3 ಕೋಟಿ ಯೋಗ್ಯತೆ, ಅಥವಾ 1000 ಕೋಟಿಗಿಂತ ಮಿಗಿಲಾದದ್ದು ಚಿನ್ನ ಬೆಳ್ಳಿ ಬಂಗಾರ, ಕೋಟಿ ಟನ್ ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯದಷ್ಟು ಬೆಲೆ. ಅಷ್ಟು ಬೆಲೆ ಕಟ್ಟಿದಾಗ ಇವನ ಯೋಗ್ಯತೆ ಏನಂತ ಗೊತ್ತಾಗುತ್ತೆ ಅಲ್ವಾ. ಆದ್ರಿಂದ ದೇವರು ತನ್ನ ಮಗನನ್ನೇ ನಮ್ಗಾಗಿ ಕೊಟ್ರು ಅಂತ ಹೇಳಿದ್ರೆ ನಮ್ ಯೋಗ್ಯತೆ ಏನು, ನಮ್ ಸ್ಥಾನಮಾನ ಅಂತಸ್ತೇನು, ನಾವು ದೇವ್ರಿಗೆ ಎಷ್ಟು ಬೇಕಾದವರು, ದೇವ್ರ ಎಷ್ಟು ಪ್ರಿಯ, ಇದೆಲ್ಲ ವಿಷಯಗಳು ವ್ಯಕ್ತವಾಗೋದು ಮನುಷ್ಯಾವತಾರದಿಂದ. ದೇವ್ರು ಮನುಷ್ಯ ಈ ಲೋಕದಲ್ಲಿ ಕಳಿಸ್ಕೊಟ್ಟಿದ್ರು. ಇಲ್ದಿದ್ರೆ ನಮ್ಗೆ ದೇವ್ರು ನಮ್ ಪ್ರೀತಿಸ್ತಾರೆ ಮತ್ತು ನಾವು ದೇವರಿಗೆ ಇಷ್ಟು ಅಮೂಲ್ಯರು, ಮುಖ್ಯ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಅದರಿಂದ ಈ ಕ್ರಿಸ್ತ ಜಯಂತಿ ಒಂದು ಘಟನೆ ಎಂತ ಒಂದು ಅದ್ಭುತವಾದಂತ ರಹಸ್ಯಗಳನ್ನ ನಮ್ಗೆ ಬಯಲುಪಡಿಸ್ತಾ ಇದೆ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ದೇವ್ರು ಹೇಳಿದ್ರು ಅದೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ಬರೀ ಅದು ತಮಾಷೆಗೆ ಹೇಳಿದ್ದಲ್ಲ, ಅದು ನಿಜವಾಗಿ ಸತ್ಯ ಅಂತ ದೇವ್ರು ತೋರಿಸ್ಕೊಟ್ಟಿದ್ದೇ ಮಗನನ್ನ ಕಳಿಸುವುದರ ಮುಖಾಂತರ. ನಾವೆಷ್ಟು ಅಮೂಲ್ಯರು, ಎಷ್ಟು ಘನವಂತರು, ದೇವ್ರಿಗೆ ಎಷ್ಟು ಪ್ರಿಯರು ಅಂತ ನಮ್ಗೆ ಗೊತ್ತಾಗಿರುವುದು ಯೇಸು ಸ್ವಾಮಿ ಬಂದ್ರಿಂದ ಈ ಲೋಕದಲ್ಲಿ. ಯೇಸಮ್ಮ ಹೇಳಿದಲ್ಲ, ತಂದೆ ನಿಮ್ಮನ್ನ ಪ್ರೀತಿಸುತ್ತಾರೆ, ಅದಕ್ಕಾಗಿ ನಾನು ಕಳಿಸ್ಕೊಟ್ಟಿದ್ದಾರೆ. ತಂದೆ ಒಬ್ಬ ಸೇವಕನಾಗಿ ಕಳಿಸ್ಕೊಡ್ತಾರಂತ ಹೇಳಿದ್ರೆ, ನಮ್ಮ ಮಗನನ್ನ ಯಾರ್ದಾದೊಂದು ಸೇವಕಾಗಿ ಕಳಿಸ್ಕೊಡ್ತೇವ ನಾವು? ಅಯ್ಯೋ ನಮ್ಮ ಮಗು ಅಂತ ಹೇಳಿದ್ರೆ ನಮ್ಗೆ ಏನ್ರಿ ಪ್ರಾಣ, ನಮ್ಮ ಮಗು ಅಂತ ಹೇಳಿದ್ರೆ ನಮ್ಗೆ ಏನ್ ಜೀವ ರೀ. ಅಯ್ಯೋ ನಾವು ಯಾರಾದ್ರೂ ನಮ್ಮ ಮಗುವಿಗೆ ಏನಾದ್ರೂ ಒಂದು ಮಾತು ಹೇಳಿದ್ರೆ ನಾವು ಸಹಿಸ್ಕೊಳ್ತೇವ? ನಮ್ಗೆ ಏನಾದ್ರೂ ಹೇಳಿದ್ರೆ ಸಹಿಸ್ಕೋಬಹುದು, ಆದ್ರೆ ನಮ್ಮ ಮಗುವಿಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಮ್ ಜೀವನೇ ಹೋಗ್ಬಿಡುತ್ತೆ, ಪ್ರಾಣನೇ ಹೋಗುತ್ತೆ ನಮ್ಗೆ. ಅಷ್ಟು ನಮ್ಗೆ ಸಂಕಟ, ನೋವಾಗುತ್ತೆ. ನಮ್ಮ ಮಗು ಅಂದ್ರೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್, ಅಷ್ಟು ನಾವು ಮುದ್ದು ಮಾಡ್ತೀವಿ ನಮ್ಮ ಮಗುವನ್ನ, ಗೊತ್ತಿದ್ದಲ್ಲ. ಅದರಿಂದ ನಮ್ಮ ಮಗುವನ್ನ ಇನ್ನೊಬ್ಬರಿಗೆ ನಾವು ಒಂದು ಸರ್ವೆಂಟ್ ಆಗಿ ಕಳಿಸ್ಕೊಡ್ತೇವೆ. ನಾವು ನಮ್ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿ ಮಾಡುವಂತ ನಮ್ಮ ಮಗುವನ್ನ ಇನ್ನೊಬ್ಬರ ಗುಲಾಮನಾಗಿ ಕಳಿಸ್ಕೊಡ್ತಾವ. ನಮ್ಗೇನು ಹುಚ್ಚಿಡ್ದಿದ್ಯಾ, ನಮ್ ತಲೆ ಕೆಟ್ಟೋಗಿದೆ ಅಂತೀವಿ ನಾವು. ಅವನಿಗೆ ನನ್ ಮಗುವನ್ನ ಗುಲಾಮನಾಗಿ ನಾನು ಕಳಿಸ್ಕೊಡ್ಬೇಕಾ ಅಂತ. ಬೇರನ್ನ ನಮ್ ಗುಲಾಮರನ್ನಾಗಿ ಮಾಡ್ತೀವಿ ಹೊರತು ನಮ್ಮ ಮಕ್ಕಳನ್ನ ನಾವು ಇನ್ನೊಬ್ರ ಅಡಿಯಾಳಾಗಿ, ಅಯ್ಯೋ ದೇವ್ರೆ ನಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಪಡ್ತಾರ್ರಿ, ಅಯ್ಯೋ ನಮ್ಮ ಮಕ್ಕಳು ನಾವು ಹಿಂಗಿದ್ದೀವಿ, ನಮ್ಮ ಮಕ್ಕಳು ಹಿಂಗೆ ಇರಬಾರ್ದಪ್ಪ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಕೊಂಡು ಹೇಳ್ತೀವಿ ಹೊರತು ನಮ್ಮ ಮಕ್ಕಳು ಇನ್ನೊಬ್ಬರ ಗುಲಾಮರಾಗ್ಬೇಕು, ನಾವು ಮಕ್ಕಳು ಇನ್ನೊಬ್ಬರ ಅಡಿಯಾಳಾಗ್ಬೇಕು, ಇನ್ನೊಬ್ಬರ ಒಂದು ತಲೆ ಕೆಟ್ಟವರು ಕೂಡ ಮಾಡ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಹುಚ್ಚರು ಕೂಡ ಈ ತರ ಮಾಡ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ನಾವು ಯೋಚನೆ ಮಾಡಿದ್ರೆ ಹಾಗಾದ್ರೆ ಇದು ಕ್ರಿಸ್ತ ಜಯಂತಿ ಅಲ್ಲ, ಸತ್ಯನ ಇದು ಅಂತ ನಾವು ಡೌಟ್ ಮಾಡ್ಬೇಕಾಗತ್ತಲ್ವಾ? ಯಾಕೆಂದ್ರೆ ನಾವೇ ಮಾಡ್ತಾ ಇಲ್ಲ ಇದನ್ನ, ಮತ್ ದೇವರು ಮಾಡಿದ್ರ ಅಂತ ಹೇಳಿದ್ರೆ ನಂಬುವಂತ ವಿಷಯನ ಇದು ನಂಬುವಂತ ವಿಷಯನ ಇದು. ಎಷ್ಟು ಕಷ್ಟ ಆಗ್ಬೇಕಲ್ವಾ ಇದು ನಂಬಲಿಕ್ಕೆಲ್ಲ. ಯಾಕೆಂದ್ರೆ ಇದು ನಮ್ ಕೈಲಿ ಇದು 1000 ಕ್ರಿಸ್ತ ಜಯಂತಿ, 1000 ಸತಿ ಯೇಸು ಬಂದ್ರು ಕೂಡ ಗುಲಾಮರಾಗಿ ನಮ್ ತಲೆ ಒಳಗೆ ಹೋಗ್ಲಿಕ್ಕಿಲ್ಲ. ನಮ್ಮ ಮಗುವನ್ನ ಮಾತ್ರ ಇನ್ನೊಬ್ಬರ ಗುಲಾಮರಾಗಿ, ಯೇಸು ಬರ್ಲಿ ಒಬ್ಬ ಗುಲಾಮ ಏನಾದ್ರ, ಬಟ್ ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಸಾಧ್ಯನೇ ಇಲ್ಲ.
ಸಾಧ್ಯನೇ ಇಲ್ಲ. ಅಲ್ಲ, ನಮ್ಮ ಮಗು ಇನ್ನೊಬ್ಬರ ಕೈ ಅಡಿಯಲ್ಲಿ ಇನ್ನೊಬ್ಬರ ಅಡಿ ಆ ಸಂಕಟ ಪಡೋದು ನಾವು ನೋಡ್ಲಿಕ್ಕೆ ನಮ್ಮ ಕೈಲಿ ಆಗುತ್ತಾ? ಮಗು ಬಿಡಿ, ನೋಡಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಲ್ಲ, ಮೋಶೆ ಅವನ ಅವನ ಕುಲಗೋತ್ರದವನೊಬ್ಬ ಈಜಿಪ್ಟ್ನವನು ಇವನ್ಗೆ ಹಿಂಸೆ ಕೊಟ್ಟಾಗ ಇವನ್ಗೆ ಅದು ತಡೆಯಲಿಕ್ಕೆ ಆಗಿಲ್ಲ. ಅರೆ, ನನ್ನ ಜನಾಂಗದವನು ಅವನೇನು ಹಿಂಸೆ ಕೊಡುದು ಅಂತ ಹೋಗ್ಬಿಟ್ಟು ಅವನನ್ನು ಕೊಂದೇ ಬಿಟ್ಟ. ಅವನು ನಮ್ ಜನರಿಗೆ ತೊಂದರೆ ಕೊಡ್ತೀಯ ನೀನು ಅಂತ. ಒಂದು ಜನಾಂಗದವ್ರನ್ನ ಒಬ್ಬರನ್ನು, ಸ್ವಂತ ಅಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲ, ಅಥವಾ ಮಗ ಅಲ್ವೇ ಅಲ್ಲ, ಒಂದು ಏನೋ ನಮ್ಮ ಒಂದು ಪಂಗಡದವನು, ನಮ್ಮ ಗೋತ್ರದ, ನಾವು ಕುಲದವನು, ನಮ್ಮ ಪಂಗಡ ಪಕ್ಷದವನು ಅಂತ ಹೇಳ್ಬಿಟ್ಟು ಅವನಿಗೆ ಒಬ್ಬ ಈಜಿಪ್ಟ್ನವ್ನ ಹಿಂಸೆ ಕೊಟ್ಟಾಗ ಇವನು ಅವನನ್ನು ಕೊಂದೇ ಬಿಡ್ತಾನೆ, ಮೋಶೆ ಹೋಗ್ಬಿಟ್ಟು. ಹಾಗಾದ್ರೆ ಸ್ವಂತ ಮಗುಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ನಾವು ಅವನ್ನ ಜೀವಂತವಾಗಿ ಬಿಡ್ತೇವ ನಾವು? ಇಷ್ಟು ಧ್ಯಾನ ಮಾಡಿದ್ರೆ ಸಾಕಾಗಲ್ಲ ಇದು. ಅಯ್ಯೋ ದೇವರೇ, ಇದು ನಿಮ್ಗೆ ಹೇಗೆ ಸಾಧ್ಯವಾಯಿತು? ಇದು ನೀವು ದೇವರಾದ್ರೂ ಇದನ್ನ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಪ್ರೀತಿಗೆ ನಾವು ವಿವರಿಸೋಕೆನೇ ಆಗಲ್ಲ, ಪ್ರೀತಿಗೆ ನಾವು ವರ್ಣಿಸಲೇ ಆಗೋದಿಲ್ಲ ಅದು. ಯಾಕೆಂದ್ರೆ ದೇವರು ತನ್ನ ಮಗನನ್ನ ನಮ್ಮ ಗುಲಾಮನಾಗಿ, ಯೆಶಾಯ 42 ಸಫರಿಂಗ್ ಸರ್ವೆಂಟ್, ಯೆಶಾಯ 49 ಬಾಧೆ ಪಡುವ ಸೇವಕ, ಸಫರಿಂಗ್ ಸರ್ವೆಂಟ್. ತುಂಬಾ ಕಡೆ ಹೇಳಿದ್ದಲ್ಲ, ಯೇಸಮ್ಮ ಹೇಗೆ ಬಂದ್ರು, ನಮ್ಮ ಸೇವಕನಾಗಿ ಗುಲಾಮನಾಗಿ ಬಂದಿದ್ದೀವಿ. ದೇವ್ರ ತನ್ನ ಮಗನನ್ನ ಹೀಗೆ ಕಳಿಸ್ಕೊಟ್ರ ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೇಕು, ಏನೋ ತಲೆ ಕೆಟ್ಟು ಹೋಗ್ಬೇಕು. ನಿಜನ ಸತ್ಯನ ಇದು? ಓ ಗಾಡ್, ಅಂದ್ರೆ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ನಾವು ದೇವರನ್ನು ಎಷ್ಟು ನಾವು ಆಸೆ ಪಡ್ಬೇಕಲ್ವಾ? ಎಂತ ಒಳ್ಳೆ ದೇವರು ಅಂತ. ಗಾಡ್, ಥ್ಯಾಂಕ್ ಯು ಗಾಡ್, ಪ್ರೈಸ್ ಯು ಗಾಡ್, ವರ್ಷಿಪ್ ಯು ಗಾಡ್. ಎಂತ ನಿಮ್ಮ ಅದ್ಭುತವಾದ ಪ್ರೀತಿ, ಎಂತ ಒಂದು ನಿಮ್ಮ ತ್ಯಾಗ ದೇವರೇ. ನಮ್ಮಂತ ಪಾಪಿ ಹುಳ, ನಮ್ಮಂತ ಒಂದು ಕ್ರಿಮಿ ಕೀಟಕ್ಕಾಗಿ ನಿಮ್ ದೇವರು ನಿಮ್ಮ ಮಗನನ್ನೇ ಕಳಿಸ್ಕೊಟ್ರಲ್ಲ ದೇವರೇ. ನಿಮ್ಮ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಇದು ನಮಗೆ ನಿಜವಾಗ್ಲೂ ಕೂಡ ನಮ್ಗೆ ಅರಿಲಿಕ್ಕೆ ಅಸಾಧ್ಯ ದೇವರೇ. ಪೌಲ ಹೇಳ್ತಾನಲ್ಲ, ನಾನು ನಿಮ್ಮ ಎಫೆಸ ಪತ್ರಿಕೆಯಲ್ಲಿ ಹೇಳ್ತಾನೆ, ದೇವರ ಪ್ರೀತಿಯ ಉದ್ದ, ಆಳ, ಅಗಲ ಎಷ್ಟು ಅಂತ ನೀವು ತಿಳ್ಕೊಳ್ಳುವಾಗೆ ನಾನು ಮೊಣಕಲು ಪ್ರಾರ್ಥನೆ ಮಾಡ್ತೇನೆ ಅಂತಾನೆ ಪೌಲ. ಆ ದೇವರ ಪ್ರೀತಿಯ ಮಹಿಮೆ ಅರಿತುಕೊಳ್ಳುವ ಹಾಗೆ ಅಂತ. ನೋಡಿ, ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ನಿಮ್ಮ ವಿಶ್ವಾಸದ ಫಲವಾಗಿ ಯೇಸು ಕ್ರಿಸ್ತರು 3:17 ನಿಮ್ಮ ಹೃದಯಗಳ ಸದಾ ವಾಸಿಯಲ್ಲಿ ಮತ್ತು ನಿಮ್ಮ ಜೀವನ ಪ್ರೀತಿಯಲ್ಲಿ ಬೇರೂರಿ ಸದೃಢವಾಗಿ ನಿಲ್ಲಲಿಗೆದೆ. ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ಹೌದು, ಜ್ಞಾನ ಮೀರಿದ ನಾನು ಹೇಳ್ತಾ ಇದ್ದೇನಲ್ಲ, ನಮ್ಗೆ ಅರ್ಥನೇ ಆಗಲ್ಲ ರೀ ಇದು. ಈ ಪ್ರೀತಿ, ದೇವರ ಪ್ರೀತಿ ಸತ್ಯನ ಅಂತೇನೋ, ನಿಜನ ಇದು? ಬರೀ ಸುಮ್ನೆ ಬರೀದಕ್ಕೋಸ್ಕರ ಕಾಟಾಚಾರಕ್ಕಾಗಿ ಬರ್ದಿದ್ದೀರಾ ಬೈಬಲ್ ನಲ್ಲಿ ಅಂತ ತಿಳ್ಕೊಳ್ಬೇಕಾಗಿ. ಯಾಕೆಂದ್ರೆ ಇದು ನಮ್ಮ ಜ್ಞಾನ ಮೀರಿದ ಪ್ರೀತಿ. ಇದು ನಾವು ಯಾವ ಮನುಷ್ಯರು ಮಾಡುವುದಿಲ್ಲ ಅಂತ ಪ್ರೀತಿ. ದೇವ್ರು ಯಾಕೆ ಅದು ನಮ್ಮ ಹುಳದಂತಿರುವ, ಕ್ರಿಮಿಕೀಟದಂತಿರುವ ನಮಗೋಸ್ಕರ ದೇವ್ರು ಆತರ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗಲೂ ನಮ್ಗೆ ಶಾಕ್ ಆಗ್ಬೇಕು. ಆದ್ರಿಂದ ಇಲ್ಲಿ ಅಗಾಧ ಪ್ರೀತಿಯ ಉದ್ದಾಗಲ, ಆಳ, ಎತ್ತರ ಇಷ್ಟವನ್ನು ಗ್ರಹಿಸಿಕೊಳ್ಳುವಂತಾಗಲಿ. ಅದು ಜ್ಞಾನ ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು, ಇಂಟ್ರೆಸ್ಟ್ ತೋರಿಸ್ಬೇಕು. ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಾನು ಅದಕ್ಕಾಗಿ ಪ್ರೇಯರ್ ಮಾಡ್ತೇನೆ. ನಿಮ್ ಕಾಯಿಲೆ ವಾಸಿ ಆಗಲಿ, ರೋಗವಾಸಿ ಆಗಲಿ, ನಿಮ್ ಕಳೆದೋದ ವಸ್ತು ಸಿಗಲಿ ಅಂತ ಅದೆಲ್ಲ ನಾವು ಪ್ರೇಯರ್ ಮಾಡೋದಲ್ವಾ? ಬಟ್ ದೇವರ ಪ್ರೀತಿಯ ಉದ್ದ, ಆಳ, ಅಗಲ ಎಷ್ಟು ಅಂತ ನಾವು ತಿಳ್ಕೊಳ್ಳುವಾಗೆ ನಾವು ಯಾರಿಗಾದ್ರೂ ಪ್ರೇಯರ್ ಮಾಡ್ತಾ ಇದ್ದೇವ? ನಾವು ದೇವರ ಪ್ರೀತಿಯ ಮಹಿಮೆ ನೀನು ಅರ್ಥಕೋಬೇಕು ಅಂತ ನಾವು ಪ್ರೇಯರ್ ಮಾಡ್ತೇವಾ? ಅಥವಾ ನಾವು ಬೇಡ್ಕೊಳ್ತೇವ, ನೋಡು ದೇವರ ಪ್ರೀತಿಯ ಮಹಿಮೆನ ಅರ್ಥ ಮಾಡಿ, ಇದಕ್ಕಾಗಿ ಪ್ರೇಯರ್ ಮಾಡು. ನಾವ್ ಹೇಳ್ತೇವೆ, ನನ್ನ ಕಾಯಿಲೆ ವಾಸಿ ಮಾಡ್ಲಿಕ್ಕೆ ಪ್ರೇಯರ್ ಮಾಡು, ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಸಿಗ್ಲಿಕ್ಕೆ ಪ್ರೇಯರ್ ಮಾಡು, ಕಳೆದೋದ ವಸ್ತು ಜಾಬಿಗೋಸ್ಕರ ಪ್ರೇಯರ್ ಮಾಡು ಅಂತೀವಿ ನಾವು. ಪ್ರೇಯರ್ ಅದೆಲ್ಲ ಮುಖ್ಯವಲ್ಲ ವಿಷಯಗಳು. ಬಟ್ ಇದು ಮುಖ್ಯವಾದದ್ದು, ಆ ದೇವರ ಜ್ಞಾನದ ಮಹಿಮೆಯನ್ನು ಅರ್ಥಕೊಳ್ಳುವ ಹಾಗೆ, ಪ್ರೀತಿಯ ಮಹಿಮೆಯನ್ನು ಅರ್ಥಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡು. ಎಂತ ಅದ್ಭುತವಾದ ಪ್ರೀತಿ ಅಂತ ನಾವು ಹೇಳ್ತೀವ. ಅದಕ್ಕೆ ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ಅಂತ ಹೇಳಿದ್ರೆ ಪ್ರಿಯರೇ, ಎಂತ ದೇವರ ಪ್ರೀತಿಯನ್ನ ವರ್ಣಿಸಲು ಅಸಾಧ್ಯವಾದ ಪ್ರೀತಿ
ಅದನ್ನ ನಾವು ಅನುಭವಿಸುವಂತ ಕ್ಷಣ ಇದು. ಅದಕ್ಕೆ ಹೇಳ್ತೇವೆ ಅಮೃತ ಗಳಿಗೆ ಇದು, ಸ್ವರ್ಣಾವಕಾಶ ಇದು. ನಮ್ಗೆ ದೇವರು ಕೊಟ್ಟಂತ ಒಂದು ಅದ್ಭುತವಾದಂತ ಗಳಿಗೆ ಇದು. ಕ್ರಿಸ್ಮಸ್, ಕ್ರಿಸ್ತ ಜಯಂತಿ, ಆ ಪ್ರೀತಿನೇ ಭವ್ಯವಾದ ಪ್ರೀತಿ, ಅದ್ಭುತವಾದ ಪ್ರೀತಿ, ಈ ಧರೆಗಳಿಗಿದ್ದಂತ ಒಂದು ಅದ್ಭುತವಾದಂತ ಸ್ವರ್ಣಾವಕಾಶ ಇದು. ಅದರಿಂದ ಇದನ್ನ ಅನುಭವಿಸೋ ನಾವೆಷ್ಟು ಭಾಗ್ಯವಂತರಲ್ವಾ. ಬಟ್ ತುಂಬಾ ಜನ ಇದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಏನೋ ಕ್ರಿಸ್ಮಸ್, ಕೇಕ್ ಕಟ್ಟಿಂಗು, ಆಮೇಲೆ ಹಬ್ಬ, ಫೀಸ್ಟ್ ಮೇಕಿಂಗ್ ಅಂತ ಹೇಳಿದಾಗೆ ಹಬ್ಬ ಮಾಡೋದು, ಕೇಕ್ ಕಟ್ ಮಾಡೋದು, ಅಷ್ಟು ಒಂದು ಸ್ವೀಟ್ಸ್ ಅನ್ನು ಹಂಚಿಕೊಟ್ರೆ ಮುಗಿದೋಯ್ತಲ್ಲ. ಇಲ್ಲ ರೀ, ಆವಾಗ ನಾವೆಲ್ಲರೂ ಕೂಡ ಎಷ್ಟು ಉಲ್ಲಾಸಭರಿತರಾಗ್ತೇವೆ, ಎಷ್ಟು ಖುಷಿಯಾಗಿರ್ತೀವಿ ಅಂತ. ಅಂದ್ರೆ ಆ ಪ್ರೀತಿ ಅನುಭವ ನಮ್ಗೆ ಆದರೆ ಆ ಜೀಸಸ್ ಬಂದದ್ದು, ಆ ತಂದೆ ದೇವರು ಸಂಪೂರ್ಣವಾಗಿ ತನ್ನ ಮಗ ನಮ್ಗೆ ಕೊಡ್ತಾರೆ, ಸಂಪೂರ್ಣವಾಗಿ. ಗೊತ್ತೈತಲ್ಲ, ವಿದೌಟ್ ಎನಿ ರಿಸರ್ವೇಶನ್ ಟೋಟಲ್ ಆಗಿ ನಮ್ಗೆ ಕೊಡ್ತಾರೆ. ಪ್ರೀತಿ ಅಂದ್ರೆ ಆತರ ಒಂದು ಕೊಟ್ಟ ಮೇಲೆ ಅದರ ಫುಲ್ ಅದ್ರ ಮೇಲೆ ರೈಟ್ಸ್ ಎಲ್ಲರೂ ಬಿಟ್ಟು ಕೊಡುತ್ತಾರೆ. ಹಾಗೆ ದೇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ತನ್ನ ಮಗನನ್ನ ಧಾರೆ ಎರೆದ್ರು ಅಂತ ಹೇಳಿದ್ರೆ, ಧಾರೆ ಎರೆದ್ರು. ಈಗ ಮದುವೆ ದಿನ ಏನ್ ಮಾಡ್ತಾರೆ, ಮಗಳಿಗೆ ಧಾರೆ ಎರೆದು ಕೊಡುದು ಅಂತ ಹೇಳಿದ್ರು. ಇನ್ನು ನಿಮ್ಮ ಮಗಳು, ಇನ್ನು ನಿಮಗೆ ಸಂಬಂಧಪಟ್ಟವಳು, ನಮ್ಮ ಋಣ ತೀರಿತು ಅಂತ ಹೇಳುವಷ್ಟೇ. ಹಾಗೆ ದೇವ್ರೇನ್ ಮಾಡ್ತಾರೆ ಅಂದ್ರೆ, ಮದುವೆ ಅಂದ್ರೆ ಆತರ. ಆ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ಅವಳು ಗಂಡನ ಮನೆಯಲ್ಲಿ ಸೇರ್ಲೇಬೇಕು ಅವಳು. ಯಾಕೆಂತ ಹೇಳಿದ್ರೆ, ಆಸೆ ಪಡಂತ ಮಕ್ಕಳು, ಮೊಮ್ಮಕ್ಕಳು, ಇದೆಲ್ಲ ಎಲ್ಲಿ ಗಂಡನ ಮನೆಗೆ ಸೇರಿದ್ಮೇಲೆ ಆ ಮಕ್ಕಳೆಲ್ಲ ಬರ್ಬೇಕು. ಅದರಿಂದ ಇದು ನನ್ನ ಮಗಳ ಭವಿಷ್ಯಕ್ಕೋಸ್ಕರ. ಮಗಳನ್ನ ಮನೆಯಲ್ಲೇ ಇಟ್ಕೊಂಡು, ಅಯ್ಯೋ ನಮ್ಮ ಮುದ್ದು ಮಗಳು ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆ ಮಗಳು ಅಲ್ಲೇ ಆ ಮಗಳ ಭವಿಷ್ಯ ಹೇಗೆ ಒಳ್ಳೆದಾಗುತ್ತೆ. ನಾವು ಎಷ್ಟು ಪ್ರೀತಿ ಮುದ್ದು ಮಾಡಬಹುದ್ರಿ, ಆದ್ರೆ ಮಗು ಕೊಡ್ಬೇಕಾದ್ರೆ ಮದುವೆ ಮಾಡಿ ಕೊಡ್ಬೇಕು. ಅದನ್ನು ಯಾವ ತಂದೆ ತಾಯಿಗಳಿಗೆ, ಯಾವ ಅಣ್ಣ ಅಕ್ಕ ತಂಗಿಯರಿಗೆ ಸಾಧ್ಯ ಇಲ್ಲ. ಇಷ್ಟು ಪ್ರೀತಿ, ಅದಕ್ಕೆ ಗಂಡನ ಮನೆಗೆ ಒಪ್ಪಿಸಿ ಕೊಡ್ಲೇಬೇಕು. ಅದು ಅನಿವಾರ್ಯವಾದಂತ ಕೊಡ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಮ್ಮ ಋಣ ತೀರಿ ಹೋಗುತ್ತೆ. ಸಂಪೂರ್ಣವಾಗಿ ಅವರ ಮನೆಯ ಮಗುವಾಗಿ ನಾವು ಅರ್ಪಿಸ್ಕೊಡ್ಬೇಕಾಗುತ್ತೆ. ಅದು ದಾರಿ ಇರೋದು ಕೊಡುದು ಅಂತ ಹೇಳಿದ್ರೆ, ಫುಲ್ ರೈಟ್ಸ್ ಎಲ್ಲ ಬಿಟ್ಟು ಕೊಡ್ಬೇಕಾಗುತ್ತೆ. ಸಂಪೂರ್ಣ ನಿಮ್ಮ ಮಗಳು ಅಂತ. ಹಾಗೆ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೋಟಲ್ ಆಗಿ ಇದು ನಿಮಗೋಸ್ಕರ ನಾನು ಕೊಡುವಂತ ನನ್ನ ಮಗ ತೆಗೆದುಕೊಳ್ಳಿ ಅಂತ. ಆದ್ರಿಂದ ನಾವು ಎರಡೂ ಕೈಯಲ್ಲಿ ನಾವು ಆ ಮಗುವನ್ನು ಎಷ್ಟು ಪ್ರೀತಿಯಿಂದ ತಗೋಬೇಕಲ್ವಾ. ದೇವ್ರು ನಮ್ಗೆ ಕೊಡುವಂತ ಒಂದು ಗಿಫ್ಟ್, ಅದು ವರದಾನ, ಅತಿ ಶ್ರೇಷ್ಠ ವರದಾನ. ದೇವ್ರು ನಮ್ಗೆ ಕೊಡುವಂತ ತನ್ನ ಸ್ವಂತ ಮಗನನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಆ ಮಗುವನ್ನ ಈ ಲೋಕದಲ್ಲಿ. ಅದರಿಂದ ಪ್ರಿಯರೇ, ಇದು ಕ್ರಿಸ್ತ ಜಯಂತಿ ಅಂತ ಹೇಳಿದ್ರೆ ನಮಗೂ ಕೂಡ ನಾವು ಕೂಡ ಒಂದು ಪ್ರೀತಿಸುವ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಪ್ರೀತಿಸುವ ದಿನ, ಕ್ಷಮಿಸುವ ದಿನ, ದಯೆ ಕರುಣೆ ತೋರಿಸುವಂತ ದಿನ. ಗೊತ್ತೈತಲ್ಲ, ಎಲ್ಲರನ್ನ ಪ್ರೀತಿ ಮಾಡುವಂತ ಅನುಭವ ಹಂಗಿರ್ಬೇಕು ನಮಗೆ. ಪ್ರೀತಿಯಿಂದ ತುಂಬಲ್ಪಟ್ರೆ ಫುಲ್ ನಮ್ಮಿದು ಪ್ರೀತಿನೇ ಹೊರಟು ಬರ್ಬೇಕು ಹೊರಗಡೆ. ಈ ಬೆಲ್ಲ ನೋಡಿ, ಬೆಲ್ಲ ನೀವು ಯಾವ ಮೂಲೆಯಿಂದ ಕಚ್ಚಿದ್ರೂ ಸೀನೆ. ಗೊತ್ತೈತಲ್ಲ, ನೀವು ಯಾವ ಮೂಲೆಯಿಂದ ಕಚ್ಚಿರಿ, ಈ ಮೇಲೆ ಕೆಳಗಡೆ ಅಥವಾ ಬೆಲ್ಲವನ್ನ ತುಂಡು ಮಾಡಿ ಒಳಗಿಂದ ನೀವು ಎಲ್ಲಿ ಕಚ್ಚಿದ್ರು ಸೀನೆ. ನೀವು ನೆಲಕ್ಕೆ ಬಿಸಾಡಿದ್ರು, ಕಾಲ್ನಲ್ಲಿ ಒದ್ರು ಕೂಡ ಆಮೇಲೂ ತಿಂದ್ರು ಸಿಹಿನೇ. ಗೊತ್ತೈತಲ್ಲ, ಅದ್ರ ಸಿಹಿ ಕಳೆದುಕೊಳ್ಳುವುದೇ ಇಲ್ಲ. ಹಾಗೆ ದೇವರು ಯಾವ ರೀತಿಯಲ್ಲಿ ನಾವು ನೋಡಿದ್ರು ಕೂಡ ಪ್ರೀತಿನೇ. ದೇವ್ರನ್ನ ಹಾಗೆ ಮಾಡಿದ್ರು ದೇವ್ರ ಪ್ರೀತಿ, ದೇವ್ರಿಗೆ ನಾವು ಬೈದ್ರು ದೇವ್ರ ಪ್ರೀತಿನೇ. ಆ ಪ್ರೀತಿ ವ್ಯತ್ಯಾಸನೇ ಇಲ್ಲ, ಚೇಂಜೇ ಆಗೋದಿಲ್ಲ. ಅಂತ ಅದ್ಭುತವಾದಂತ ಪ್ರೀತಿ ಇವತ್ತು ನಾವು ಅನುಭವಿಸಿದ್ರೆ ನೋಡಿ, ಯೇಸು ಹೇಳಿದ್ರಲ್ಲ, ಪವಿತ್ರಾತ್ಮ ಜೀವಜಲ ಕುಡೀರಿ, ಅದು ಹೊನಲಾಗಿ ನಿಮ್ಮಿಂದ ಹರಿದು ಬರುತ್ತದೆ ಅಂತ. ಹೊನಲಾಗಿ ನಿಮ್ಮಿಂದ ಹರಿದು ಬರ್ಬೇಕು ಅದು ಆ ಪವಿತ್ರಾತ್ಮರಿಂದ. ಆತರ ಪವಿತ್ರಾತ್ಮ ಶಕ್ತಿ ತುಂಬಿದ್ರೆ ಓದಲ್ಲೆಲ್ಲ ಪವಿತ್ರ ಶಕ್ತಿ. ಹಾಗೆ ಈ ಪ್ರೀತಿಯಿಂದ ತುಂಬಿದ್ರೆ ಓದಲ್ಲೆಲ್ಲ ಪ್ರೀತಿನೇ ಬರ್ಬೇಕಲ್ವಾ. ನಮ್ಗೆ ಯಾರಾದ್ರೂ ಮುಟ್ಟಾಳ ಅಂತ ಹೇಳಿದ್ರೆ ನಗ್ತಾ ಹೇಳ್ಬೇಕು, ಥ್ಯಾಂಕ್ ಯು ಅಂತ ಹೇಳ್ಬೇಕು. ಯಾಕಂದ್ರೆ ಅದು ಪ್ರೀತಿ ಒಮ್ಮೆ ಅರಿಬೇಕದು.
ಅಲ್ಲಿ ನಮಗೆ ಯಾರು ಕೂಡ ನಮ್ಮನ್ನ ಅದನ್ನ ಎದುರಿಸಲು, ಆ ಪ್ರೀತಿಯನ್ನು ಎದುರಿಸಲು ಸಾಧ್ಯವಿಲ್ಲ. ಅವರು ಏನೇನೇ ಮಾಡಿದ್ರು ಕೂಡ, ನಮ್ಗೆ ಬೈದ್ರು, ತೆಗಳಿದ್ರು, ನಮಗೆ ಎಂತ ಶಾಪ್ ಹಾಕಿದ್ರು ಕೂಡ ನಾವು ನಗು ನಗುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕಂದ್ರೆ ಪ್ರೀತಿ ಅಂದ್ರೆ ಆ ತರ ಇರಬೇಕು. ಅದು ಜೀಸಸ್ ಅಲ್ಲಿ ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ, ಶತ್ರುಗಳನ್ನ ಪ್ರೀತಿ ಮಾಡ್ರಿ, ಕೆಟ್ಟ ಒಳ್ಳೇದ್ ಮಾಡ್ರಿ, ಕೇಡು ಮಾಡೋರಿಗೆ ಪ್ರಾರ್ಥನೆ ಮಾಡ್ರಿ, ಒಳ್ಳೇದ್. ಅಂದ್ರೆ ಆ ಪ್ರೀತಿ ಅಂದ್ರೆ ಆ ತರ ಅದು. ಬಟ್ ನಮಗೆ ಏನ್ ಗೊತ್ತಾ, ಈ ದ್ವೇಷ, ಹಗೆತನಗಳು, ಈ ಸೈತಾನ ಗುಣಗಳು ಅದು ಹೆಂಗ್ ಬಂದ್ಬಿಟ್ಟಿಯೋ ಗೊತ್ತಿಲ್ಲ ಈ ಪಾಪದಿಂದಾಗಿ. ಅದರಿಂದ ಅದೆಲ್ಲ ಹೊರಗೆ ಹೋಗ್ಬೇಕು, ಯೇಸು ನಮ್ಮ ಹೃದಯದಲ್ಲಿ ತುಂಬಬೇಕು. ಅವಾಗ ಏನಾಗ್ತದೆ, ಆ ಫುಲ್ ಪ್ರೀತಿನೇ. ನಾವು ಹೇಗಿದ್ರು ಪ್ರೀತಿನೇ. ನಮ್ಗೆ ಯಾರು ಏನೇ ಮಾಡಿದ್ರು, ಇವನೇನಪ್ಪ ಏನೇ ಮಾಡಿದ್ರು, ಇವನು ಯಾಕೆ ಈ ತರ, ಇವನ್ ವಿಚಿತ್ರ, ಇವನಿಗೆ ಸಿಟ್ಟೇ ಬರಲ್ಲ, ಕೋಪನೇ ಬರಲ್ಲ ಇವನಿಗೆ, ಹೇಳುವ ಮಟ್ಟಿಗೆ. ಗೊತ್ತಾಯ್ತಲ್ಲ, ಪ್ರೀತಿಯಿಂದ ತುಂಬಲ್ಪಟ್ರೆ ಅವಾಗ ಪ್ರಿಯ ನಮ್ಗೆ ಅದಕ್ಕೆ ನಾವು ಹೇಳ್ತಿರೋದು ನೋಡಿ, ಶತ್ರುಗಳನ್ನ ಪ್ರೀತಿಸಿರಿ ಅಂತ. ನಮ್ಗೆ ತುಂಬಾ ಕಷ್ಟ. ತುಂಬಾ ಜನ ಹೇಳ್ತಾರೆ ನಮ್ಗೆ ಆಗಲ್ಲ. ನಿಜ, ವೆರಿ ಗುಡ್, ಆಗಲ್ಲ, ಕರೆಕ್ಟ್. ಶತ್ರುನ ಪ್ರೀತಿಸಕ್ ಆಗಲ್ಲ, ವೈರಿಗಳನ್ನ ನಾವು ಪ್ರೀತಿಸಕ್ ಆಗಲ್ಲ, ಕೆಟ್ಟದ್ ಮಾಡಿ ಒಳ್ಳೇದ್ ಆಗುವುದೇ ಇಲ್ಲ. 100% ನಿಜ, ಸತ್ಯ. ಬಟ್ ಯಾವಾಗ ಅಂತ ಹೇಳಿದ್ರೆ, ಆ ಪರಮ ಪ್ರೀತಿ ಜೀಸಸ್ ನಮ್ಮ ಹೃದಯದಲ್ಲಿ ತುಂಬಿದಾಗ ಇದು ಬಹಳ ಈಸಿ. ಅಂದ್ರೆ ಯಾರಾದ್ರೂ ಒಂದು ಹೇಳಿದ್ರೆ, ಇಲ್ಲ ನನಗೆ ಶತ್ರು ಕ್ಷಮಿಸಕ್ಕಾಗಲ್ಲ, ವೈರಿಗಳನ್ನ ಪ್ರೀತಿಸಕ್ಕಾಗಲ್ಲ ಅಂತ ಹೇಳಿ, ನಿನ್ನಲ್ಲಿ ಜೀಸಸ್ಸೇ ಇಲ್ಲ, ನೋ ಜೀಸಸ್, ನಿನ್ಗೆ ಯೇಸು ಗೊತ್ತೇ ಇಲ್ಲ ಅಂತ ಹೇಳ್ಬೇಕಾಗತ್ತೆ ನಾವು ಅಷ್ಟೇ. ನೀನ್ ಪ್ರೀತಿಸಕ್ಕಾಗಲ್ಲ, ಯು ಡು ನಾಟ್ ನೋ ಜೀಸಸ್. ನೀನು ಕ್ರಿಶ್ಚಿಯನ್ ಹೌದು, ನಿನ್ನೆಲ್ಲ ಬ್ಯಾಪ್ಟಿಸಮ್ ತಗೊಂಡಿದ್ಯಾ, ತಗೊಳ್ತೀಯ, ಬಟ್ ನಿನ್ಗೆ ಅದಕ್ಕೆ ಯೇಸು ಹೇಳ್ತಾರಲ್ಲ, ಯೇಸುವೆ ನಮ್ಮ ಊರ್ನಲ್ಲಿ ಬೋಧನೆ ಮಾಡಿದೀರಾ, ನಿಮ್ ಜೊತೆ ಊಟ ಮಾಡಿದ್ಯೋ, ನಿಮ್ನಲ್ಲಿ ಅದ್ಭುತ ಮಾಡಿ, ಗೆಟ್ ಔಟ್ ಅಂತಾರೆ ಯೇಸ್ವಾಮಿ. ನೀನ್ ಯಾರು ನನ್ಗೆ ಗೊತ್ತೇ ಇಲ್ಲ. ಹಿಂಗೆ ಹೇಳ್ತೀರಾ ಯೇಸುವೆ, ಗೊತ್ತೇ ಇಲ್ಲ ಅಂತ ಹೇಳ್ತೀರಲ್ಲ ನೀವು. ನಮ್ಮೂರ್ನಲ್ಲಿ ನೀವು ಬೋಧನೆ ಮಾಡಿದ್ದೀರಾ, ನಿಮ್ಮ ಹೆಸರಲ್ಲಿ ನಾವು ಬೋಧನೆ ಮಾಡಿದ್ದೀವಿ, ನಿಮ್ಮ ಹೆಸರಲ್ಲಿ ನಾವು ಪ್ರೇಯರ್ ಮಾಡಿದ್ದೀವಿ, ಅದ್ಭುತ ಪವಾಡ, ಯು ಗೆಟ್ ಔಟ್ ಅಂತಾರೆ ಯೇಸ್ವಾಮಿ. ಅದರಿಂದ ಪ್ರಿಯರೇ, ನಾವು ಯೇಸು ನಾಮದಲ್ಲಿ ಮಾಡ್ಬೋದು, ಬಟ್ ಆ ಜೀಸಸ್ಸೇ ನಮ್ಗೆ ಅನುಭವ ಆಗ್ಲಿಲ್ಲ, ಅದು ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿಲ್ಲ ಅಂತ ಹೇಳಿದ್ರೆ ಜೀವನನೇ ವ್ಯರ್ಥ ಅಲ್ವಾ? ಆವಾಗ ಎಷ್ಟು ಈಸಿ ಆಗುತ್ತೆ ಪ್ರೀತಿ ಮಾಡೋಕ್ಕೆ, ಕ್ಷಮೆ ಕೊಡೋಕ್ಕೆ. ಆದ್ರಿಂದ ಏನಾಗುತ್ತೆ, ಆ ಪ್ರೀತಿ ನಮ್ಮಲ್ಲಿ ತುಂಬಲ್ಪಡ್ಬೇಕು, ಜೀಸಸ್ಸೇ ತುಂಬಲ್ಪಡ್ಬೇಕು. ಆವಾಗ ನಮ್ಗೆ ಕ್ಷಮಿಸಲು ಬಹಳ ಸುಲಭ ಆಗುತ್ತೆ. ಯಾಕೆಂದ್ರೆ ನಾವಲ್ಲ, ಅಲ್ಲಿ ಯೇಸುನೇ ಕ್ಷಮಿಸ್ತಾರೆ. ಯೇಸು ಹೇಳ್ತಾರಲ್ಲ, ತಂದೆ ನನ್ನಲ್ಲಿದ್ದು ಕಾರ್ಯ ಮಾಡ್ತಾರೆ. ಅಂದ್ರೆ ತಂದೆ ಈ ಫುಲ್ ಜೀಸಸ್ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದ್ರು, ಗೊತ್ತಾಯ್ತಲ್ಲ. ಆದ್ರಿಂದ ಯೇಸು ಹೇಳ್ತಾರೆ, ನಾನಲ್ಲ, ತಂದೆನೇ ನನ್ನಲ್ಲಿದ್ದು ಕಾರ್ಯ ಸಾಧಿಸ್ತಾರೆ, ತಂದೆಲಿ ನನ್ನಲ್ಲಿ ಇದ್ಕೊಂಡು ಕಾರ್ಯ ಮಾಡ್ತಾರೆ, ತಂದೆಯೇ ನನ್ನಲ್ಲಿದ್ದು ಮಾತನಾಡ್ತಾರೆ ಅಂತ ಹೇಳ್ಕೊಂಡು. ಹಾಗೆ ಜೀಸಸ್ ನಮ್ಮಲ್ಲಿದ್ರೆ ಅವರೇ ಕಾರ್ಯ ಮಾಡ್ತಾರೆ. ಶತ್ರು ಕ್ಷಮಿಸೋದು ಅವ್ರು ಮಾಡ್ತಾರೆ, ಶತ್ರು ಪ್ರೀತಿ ಅವರೇ ಮಾಡ್ತಾರೆ. ನನಗೆ ತೊಂದರೆ, ಸಮಸ್ಯೆನೇ ಇಲ್ಲ. ಪೌಲ ಹೇಳಿದಾಗೆ, ನಾನೆಲ್ಲ ಜೀವಿಸೋದು, ಯೇಸು ನನ್ನಲ್ಲಿ ಜೀವಿಸ್ತಾರಲ್ಲ. ನೋ ಲಾಂಗರ್ ಐ ಲಿವ್, ಬಟ್ ಜೀಸಸ್ ಲಿವ್ಸ್ ಇನ್ ಮೀ, ಜೀಸಸ್ ಲಿವ್ಸ್ ಮೀ. ಅವಾಗ ನನ್ನಲ್ಲೆಲ್ಲ ಯೇಸು ಕಾರ್ಯ ಮಾಡ್ತಾರೆ. ಶತ್ರುನ ಅವರೇ ಪ್ರೀತಿ ಮಾಡ್ತಾರೆ, ವೈರ್ಯನ ಅವ್ರು ಪ್ರೀತಿ ಮಾಡ್ತಾರೆ, ಕೆಟ್ಟದ್ ಒಳ್ಳೇದ್ ಮಾಡ್ತಾರೆ. ಬಟ್ ಎಷ್ಟ ತನಕ ನಾನು ಅಂತ ಹೇಳ್ತೇನೆ, ನಾನು ಎಲಿಯಸ್, ನಾನು ಪೀಟರ್, ನಾನು ಪೌಲ್, ಆವಾಗ ದ್ವೇಷ ಆಗೇತನ ನನ್ನಿಂದ ಬರ್ತಾ ಇದೆ. ಬಟ್ ಐ ಆಮ್ ಜೀಸಸ್, ನಾನು ಯೇಸು, ಅವಾಗ ಪ್ರೀತಿನೇ ಬರ್ತಾ ಇದೆಯಲ್ವಾ? ಅವಾಗ ಪ್ರೀತಿನೇ ಬರ್ತಾ, ಯಾಕೆಂದ್ರೆ ನಾನಲ್ಲ, ಯೇಸು ನನ್ನಲ್ಲಿ. ಅದರಿಂದ ಯೇಸುನ ಗುಣಗಳೇ ಹೊರಗಡೆ ಬರ್ತಾ ಇದೆ. ಅವಾಗ ನಮ್ಗೆ ಸುಲಭ ಆಗತ್ತೆ. ಅದಕ್ಕೆ ನಾನು ಹೇಳ್ತೀರಿ ನೋಡಿ, ಕೆಲವು ಸತಿ ಅಯ್ಯೋ ಪಾಪದ ವಿರುದ್ಧ ಹೋರಾಟ. ಇಲ್ಲ, ಪಾಪದಲ್ಲಿ ಬಿದ್ದೇ ಹೋಗ್ತೀರಿ ನೀವು. ಪಾಪದಲ್ಲಿ ನಾನು ಹೇಳ್ತೀನಿ, ಯೇಸನ್ ಪ್ರೀತಿ ಮಾಡ್ರಿ, ಪಾಪ ಹೊರಟೆ ಹೋಗುತ್ತೆ. ಲವ್ ಜೀಸಸ್, ಪಾಪ ದೂರ ಓಡೋಗ್ಬಿಡ್ತದೆ. ನಾವು ಯೇಸನ್ನ ಪ್ರೀತಿ ಮಾಡಲ್ಲ, ನಮ್ಮ ಶಕ್ತಿಯಲ್ಲಿ ನಾವು ಪಾಪ ವಿರುದ್ಧ ಹೋರಾಟ ಬಹಳ ಕಷ್ಟ ಆಗ್ತಾ ಇದೆ. ಬಟ್ ನಾವು ಯೇಸನ್ನ ಫುಲ್ ಪ್ರೀತಿ ಮಾಡಿದ್ರೆ ಆವಾಗ ಏನ್ ಗೊತ್ತಾ, ಪಾಪ ನಮ್ಮಿಂದ ದೂರ ಹೋಗ್ತದೆ. ಅದೇ ದೂರ ಹೋಗ್ತಾ ಇದೆ, ನಾವೇನ್ ಫೈಟ್ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಾ ಹೇಳ್ತಿರೋದು, ಕ್ರಿಸ್ತ ಜಯಂತಿ ಪ್ರೀತಿಸುವ ದಿನ, ಕ್ಷಮಿಸುವ ದಿನ, ಕರುಣೆ ತೋರಿಸುವ ದಿನ, ದಯೆ ತೋರಿಸುವ ದಿನ, ಅನುಕಂಪ ತೋರಿಸುವ ದಿನ, ಶಾಂತಿ ಸಮಾಧಾನ ಹಂಚಿಕೊಳ್ಳುವ ದಿನ. ದಟ್ ಈಸ್ ಕ್ರಿಸ್ಮಸ್. ಯಾಕೆಂದ್ರೆ ಪ್ರೀತಿನೇ ಧರೆಗೆ ಇಳಿದ ದಿನ. ಆ ಪ್ರೀತಿ, ನಮ್ಮ ಹೃದಯ ಪ್ರೀತಿಯಿಂದ ತುಂಬ್ಕೋಬೇಕು, ಜೀಸಸ್ ಇಂದ ನಾವು ತುಂಬ್ಕೋಬೇಕು ಅಂತ ನಾವು ಹೇಳ್ತಿರೋದು.
ಅದಕ್ಕೆ ಪೌಲ ಕೂಡ ಒಂದ್ ಕಡೆ ಹೇಳ್ತಾನಲ್ಲ, ಪ್ರೀತಿಸುವ ಋಣ ಬಿಟ್ರೆ ಬೇರೆ ಯಾವ ಋಣ ಇಟ್ಕೋಬೇಡ್ರಿ, ಬೇರೆ ಯಾವ ಹಂಗಿನಲ್ಲಿ ಇರ್ಬೇಡ್ರಿ ನೀವು. ನಾವ್ ಎಂತೆಂತ ಋಣಗಳಲ್ಲಿ ಇರ್ತೀವಿ ರೀ, ಯಾರ್ಯಾರ ಹಂಗಿನಲ್ಲಿ ಇರ್ತೀವಿ, ಬೇಕಿತ್ತ ನಮ್ಗೆಲ್ಲ ಈ ಋಣಗಳು ಹಂಗ. ಅದಕ್ಕೆ ಹೇಳ್ತಾನೆ, ಬೇಡ, ಏನಕ್ಕೆ ಬೇಕು ಋಣ? ಋಣದಲ್ಲಿ ಯಾಕಿರ್ಬೇಕು? ನಾವೇ ಮಾಡ್ಕೊಳ್ಳುವಂಥದ್ದು. ದೇವ್ರು ಯಾರು ಕೂಡ ಯಾರ ಋಣಕ್ಕೆ ಒಳಪಡಿಸುವುದಿಲ್ಲ. ಮತ್ ಜೀಸಸ್ ಯಾಕೆ ಕಳಿಸಿದ್ದು? ಫುಲ್ ಋಣ ಮುಕ್ತರನ್ನಾಗಿ ಮಾಡುವುದಕ್ಕಾಗಿ, ನಮ್ಮನ್ನ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ ಜೀಸಸ್ ಬಂದಿರೋದು. ಅವ್ರು ಹೇಳ್ತಾರಲ್ಲ, ದೇವರಾತ್ಮ ನನ್ನ ಮೇಲಿದೆ, ಸ್ವಾರ್ಥ ಸಾರಲು ಬಂಧನದಲ್ಲಿರುವಂತ ಜನರನ್ನ ಬಿಡುಗಡೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಜೀಸಸ್ ಹೇಳ್ತಾರೆ, ಮತ್ತು ನೀನಿನ್ ಬಂಧನದಲ್ಲಿ ಇರ್ತೀಯ ಅಂತ ಹೇಳಿದ್ರೆ, ಹಾಗೆ ಜೀಸಸ್ ನಿನ್ನಲ್ಲಿ ಬಂದಿಲ್ವಾ? ಜೀಸಸ್ ನಿನ್ನ ಅನುಭವ ಆಗಿಲ್ವಾ? ಮತ್ ಯಾಕೆ ಇನ್ನು ಸೈತಾನ ಬಂಧನದಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು. ಆದ್ರಿಂದ ಯಾರ ಬಂಧನದಲ್ಲಿ ಏಸನ್ ಬಿಡುಗಡೆ ಮಾಡಿದ್ಮೇಲೆ ಮತ್ತೆ ಯಾವ ಬಂಧನ ಉಳಿದಿದೆ ನಮಗೆ? ಏಸನ್ ನಮ್ಮನ್ನ ಋಣಮುಕ್ತರನ್ನಾಗಿ ಮಾಡಿದ್ಮೇಲೆ ಇನ್ಯಾವ ಹಂಗಿನಲ್ಲಿ, ಯಾರ ಋಣದಲ್ಲಿ ನಾವ್ ಯಾಕಿರ್ಬೇಕ್ರಿ? ಅದು ನಾವು ಮಾಡ್ಕೊಳ್ಳೋದು, ಬೇಕಂತ ಮಾಡ್ಕೊಳ್ಳೋದು, ನಮ್ಮ ಅಹಂಕಾರದಿಂದ, ನಮ್ಮ ಸ್ವಾರ್ಥದಿಂದ, ನಮ್ಮ ದುರಾಶೆಯಿಂದ ನಾವು ಬೇರೆಯವರ ಬಂಧನಕ್ಕೆ ನಾವು ಋಣಕ್ಕೊಳಗಾಗೋದು. ಹೋಗ್ಬಿಟ್ಟು ಕೈ ಮುಗಿದ್ಕೊಂಡು, ಅಣ್ಣ, ಅಕ್ಕ, ಅಂಕಲ್, ಅಂಟಿ ಅಂತ ಹೇಳ್ಕೊಂಡು, ಅದು ಬೇಕು, ಇದು ಕೊಡು, ಅದು ಕೊಡು. ಏನಕ್ಕೆ? ಇವರಿಗೆ ಏನು ಸ್ವಾಭಿಮಾನ ಅಂತ ಏನಿಲ್ವಾ? ಹೋಗ್ಬಿಟ್ಟು ಯಾರ್ಯಾರೋ ಕೈಕಲ್ಲು ಹಿಡಿದು ಅದಕ್ಕೂ ಇದು ಏನಕ್ಕೆ? ಪರವಾಗಿಲ್ಲ, ಇಲ್ಲಿ ಕಷ್ಟಪಡು, ಇಲ್ಲ ಸ್ವಲ್ಪ ತ್ಯಾಗ ಮಾಡು, ಸ್ವಲ್ಪ ಉಪವಾಸ ಇರು, ಏನು ತೊಂದರೆ ಇಲ್ಲ. ಇನ್ನೊಬ್ಬರ ಹಂಗೆ ಮಾಡಿದ ಕೂಡಲೇ ಇನ್ನೊಬ್ಬರ ಋಣದಲ್ಲಿ ಒಳಗಾಗ್ಬಿಡ್ತೀವಿ ನಾವು. ಅದರಿಂದ ನಾವು ಏಸಮ್ಮಿ ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ, ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಾವು ಪ್ರೀತಿಸೊಂದು ಋಣ ಬಿಟ್ರೆ ಬೇರೆ ಯಾವ ಋಣ ಇಟ್ಕೋಬಾರ್ದು. ಪೇತ್ರ ಕೂಡ ಹೇಳ್ತಾನೆ, ಪ್ರೀತಿ ಅಸಂಖ್ಯಾತ ಪಾಪಗಳನ್ನು ಅಳಿಸಿ ಆಗ್ತಾ ಇದೆ. ಯಾವ ಅಡೆತಡೆ ಎಲ್ಲ ಮುರಿದಾಗ್ತದೆ ಪ್ರೀತಿ ಅಸಂಖ್ಯಾತ ಪಾಪ ಅಳಿಸಿ ಆಗ್ತದೆ ಅಂತ ಹೇಳಿದ್ರೆ, ಎಂತೆಂತ ಅಡೆತಡೆಗಳನ್ನ ಪ್ರೀತಿ ಫುಲ್ ಡಿಸ್ಟ್ರಾಯ್ ಮಾಡಿ ಆಗ್ತಾ ಇದೆ. ಲವ್ ಅಂದ್ರೆ ಆ ತರ ರೀ. ನಾವು ವಿಶ್ವಮಾನವರಾಗಿ ಮಾಡೋದು ಪ್ರೀತಿ. ಮತ್ತೆ ಸ್ವಾರ್ಥ ಗೋಡೆಗಳಿಂದ ಹೊರಗಡೆ ಬರುವಂಗೆ ಮಾಡುವಂಥದ್ದು ಪ್ರೀತಿ. ನಾನು ನಂದು ಅಂತ ಹೇಳ್ತೀವಲ್ಲ, ನಂದು ಪಕ್ಷ, ನನ್ನ ಪಂಗಡ, ನನ್ನ ಪಾರ್ಟಿ, ನನ್ನ ಕುಲ, ನನ್ನ ಗೋತ್ರ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ಇದರಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಶಕ್ತಿ ಬಲ ಕೊಡುವಂಥದ್ದು ಪ್ರೀತಿ. ಲವ್ ಎವ್ರಿಬಡಿ, ಎವ್ರಿ ಕಲ್ಚರ್, ಎವ್ರಿ ಸಿವಿಲೈಸೇಷನ್, ಎವ್ರಿ ಪರ್ಸನ್. ಲವ್ ಅದು ವಿಶ್ವಮಾನವರು, ಅದು ಮಾಡೋದು ಪ್ರೀತಿ. ಇಲ್ಲ ಅಂತ ಹೇಳಿದ್ರೆ ನಾನು, ನಮ್ದು ಭಾಷೆ, ನಮ್ದು ಸಂಸ್ಕೃತಿ, ನಮ್ದು ಆಚರಣೆಗಳು, ನಮ್ದು ಅಂತ. ಅದಕ್ಕೆ ಆ ಪ್ರೀತಿ ಉಂಟಲ್ಲ, ನಮ್ಮನ್ನ ವಿಶ್ವಮಾನರ ಮಾಡ್ತದೆ, ಎಲ್ಲರನ್ನ ಪ್ರೀತಿಸುವ ಅದು ಆಟೋಮೆಟಿಕ್ ಆಗಿ ಆಗುತ್ತದೆ. ಮಹಾತ್ಮ ಗಾಂಧಿ, ಮದರ್ ತೆರೇಸಾ, ಎಲ್ಲ ಸಂತ ಭಕ್ತರು ಹೆಂಗೆ ಅವರು ಎಲ್ಲರನ್ನ ಯಾವ ದೇಶಕ್ಕೆ ಬೇಕು ಹೋಗ್ತಿದ್ರು, ಯಾವ ಜನಾಂಗಕ್ಕೆ ಸೇವೆ ಮಾಡ್ಬೇಕು ಹೋಗ್ತಾ ಇದ್ರು ಅವರು. ಆ ಲವ್ ಅಂದ್ರೆ ಆ ತರ. ಮದರ್ ತೆರೇಸಾ ಎಲ್ ಬೇಕಾದ್ರೂ, ಯಾವ ದೇಶ, ಪ್ರಪಂಚ ಎಲ್ ಬೇಕಾದ್ರೂ ಹೋಗ್ತಾರೆ. ಯಾಕೆಂದ್ರೆ ಹೃದಯದ ಜೀಸಸ್ ಪ್ರೀತಿ ಅಷ್ಟು ಉಕ್ಕಿ ಹರಿತಿತ್ತು. ಅವ್ರು ಹೇಳ್ತಾರೆ ಒಂದ್ ಕಡೆ ಅಲ್ಲಿ ಯಾವೊಂದು ಮುಸ್ಲಿಂ ಕಂಟ್ರಿ ಅಂತ ಕಾರಣ, ಅಲ್ಲಿ ಅವಾಗ ಅರಮನೆಯಿಂದ ಪೊಲೀಸ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ರಾಜ ಹೇಳ್ತಾನೆ, ಯಾರವ್ರು ಏನ್ ಬೇಕು ಅಂತ ಕೇಳ್ಕೊಡು. ಅವಾಗ ಸೇವೆ ಮಾಡಕ್ ಬಂದಿದ್ವಿ ಹಾಗೆ ಅಂತ. ಅರಮನೆಯಿಂದ ಏನ್ ಬೇಕು? ಓಕೆ, ಈ ಸೇವೆಗೆ ನಿಮ್ಮಲ್ಲಿ ಏನ್ ಯೋಗ್ಯತೆ ಉಂಟು? ಅಲ್ಲಿ ನಮ್ ಕ್ರಿಸ್ತ ಪ್ರೀತಿ ಉಂಟು, ಅದನ್ನ ನಾವು ಕೊಡ್ತೀವಿ ಅಂತ. ಕ್ರಿಸ್ತ ಪ್ರೀತಿ, ಬೇರೆ ಏನ್ ಕೊಡ್ಲಿಕ್ಕೆ ನಮ್ಮಲ್ಲಿ ಏನಿಲ್ಲ, ಬೇಕಾಗಿಲ್ಲ ರೀ. ಲವ್ ಕೊಡ್ರಿ, ಪ್ರೀತಿ ಕೊಡ್ರಿ. ಮದರ್ ತೆರೇಸಾ ಏನು ಅವ್ರು ಏನೇನ್ ದುಡ್ಡು ಗಿಟ್ಟಿತ್ತ ಅವ್ರ ಹತ್ರ? ಹೋಗ್ಬಿಟ್ಟು ಆ ಪ್ರೀತಿಯನ್ನ ಹಂಚ್ತಾ ಇದ್ರು. ಏಸು ಪ್ರೀತಿ ಕೊಡ್ತಾ ಇದ್ರು. ಗೊತ್ತಿದ್ದಲ್ಲ, ಆ ಪ್ರೀತಿಯ ಪವರ್ ಎಷ್ಟಿತ್ತು ಅಂತ ಹೇಳಿದ್ರೆ, ಅನುಭವಿಸಿದವರು, ಅಯ್ಯೋ ನಮ್ಗೆ ಏನ್ ಬೇಡ, ನಮ್ಗೆ ಜೀಸಸ್ ಸಿಕ್ತಲ್ಲ, ಆ ಪ್ರೀತಿ ಸಿಕ್ತಲ್ಲ, ನಮ್ಮನ್ನ ಯಾರಾದ್ರೂ ಒಂದು ಇಷ್ಟಪಡೋರು ನಮ್ಗೆ ಸಿಕ್ಕಿದ್ರಲ್ಲ, ಇಷ್ಟವರೆಗೆ ನಾವು ಕಸವಾಗಿದ್ದೆವು, ನಮ್ಮನ್ನು ಕೇರ್ ಮಾಡೋರು ಇರ್ಲಿಲ್ಲ, ಆದ್ರೆ ಇವತ್ತು ಹೇಗಿದ್ಯಾ ಅಂತ ವಿಚಾರಿಸೋರು ಇದ್ದಾರೆ, ಒಬ್ರು ಹವರಿಯೋ ಅಂತ ಕೇಳೋರು ಇದ್ದಾರಲ್ವಾ, ಅದು ಇಷ್ಟು ಖುಷಿ ಕೊಡ್ತಿತ್ತಲ್ಲ ಅವರಿಗೆ. ಅದರಿಂದ ಪ್ರಿಯರೇ, ಇದು ಮದರ್ ತೆರೇಸಾ ಅವರೆಲ್ಲ ವಿಶ್ವಮಾನ. ಆ ಪ್ರೀತಿ ಹಾಗೆ ಮಾಡ್ತಾ ಇದೆ, ಎಲ್ರಿಗಾಗಿ ಹಂಬಲಿಸ್ತಾ ಇದೆ, ಎಲ್ರಿಗಾಗಿ ಆಸೆ ಪಡ್ತಾ ಇದೆ. ಪ್ರೀತಿ ಅಂದ್ರೆ ಆತರ ಅದು. ಮತ್ತೆ ಯಾಕೆ ನಾವು ಆ ಪ್ರೀತಿಯಿಂದ ತುಂಬಲ್ಪಡಬಾರ್ದು?
ಅದಕ್ಕೋಸ್ಕರ ಅಸಂಖ್ಯಾತ ಪಾಪಗಳನ್ನು ಅಳಿಸಿ ಆಗ್ತದೆ. ಅಸಂಖ್ಯ ಎಲ್ಲ ಅಡೆತಡೆಗಳನ್ನ ಪ್ರೀತಿ ಏನ್ ಗೊತ್ತಾ, ಫುಲ್ ಕೆಡವಿ ಆಗ್ತಾ ಇದೆ. ಪ್ರೀತಿಗೆ ಅಡ್ಡಿ ಯಾವುದಿಲ್ಲ. ಅಲ್ಲಿ ಪೌಲ ಕೇಳ್ತಾನಲ್ಲ ರೋಮಾಪುರದಲ್ಲಿ, ಕ್ರಿಸ್ತ ಪ್ರೀತಿಯಿಂದ ನಮ್ಮನ್ನ ಬೇರ್ಪಡಿಸಿ ಯಾರು? ಈ ಲೋಕದ ಶಕ್ತಿಗಳು, ಪಾತಾಳೋಕದ ಶಕ್ತಿಗಳು, ನೀರು, ಬೆಂಕಿ, ಖಡ್ಗ, ಕಟಾರಿ ಯಾವುದೂ ಇಲ್ಲ, ಮರಣನೂ ಇಲ್ಲ, ಯಾವುದಕ್ಕೂ ಪವರ್ ಇಲ್ಲ. ಏಸು ಪ್ರೀತಿಯಿಂದ ಬೇರೆ ಅಂದ್ರೆ ಪ್ರೀತಿ ಅಷ್ಟು ಪವರ್ಫುಲ್ ಅದು. ಲವ್ ಇಸ್ ಆಸ್ ಸ್ಟ್ರಾಂಗ್ ಎಸ್ ಡೆತ್ ಅಂತ ಹೇಳ್ತಾರೆ. ಲವ್ ಇಸ್ ಆಸ್ ಸ್ಟ್ರಾಂಗ್ ಎಸ್ ಡೆತ್. ಸಾವಿಗೆ ಅದರದ್ದು ಪ್ರೀತಿ, ಯಾವ ಸಾವಿಗೆ ಅದರಲ್ಲ ಅದು. ಎಂತ ಪ್ರೀತಿ ಅಲ್ಲ. ಅದನ್ನ ಜೀಸಸ್ ನಮ್ಗೆ ತಂದಿದ್ದು. ದೇವ್ರ ಸ್ವರ್ಗ ತಂದೆ ದೇವರು ಆ ಲವ್ ಅನ್ನ ನಮ್ಗೆ ಕೊಟ್ಟಿದ್ದು, ಪ್ರೀತಿಯನ್ನು ನಮ್ಗೆ ಕೊಟ್ಟಿದ್ದು. ಬಟ್ ಇನ್ನೂ ನಾವು ಅಜ್ಞಾನದಲ್ಲಿದ್ದೇವೆ, ಇನ್ನೂ ಅರಿಯದೇ ಹೋಗಿದ್ದೇವೆ. ಆ ಪ್ರೀತಿಯಿಂದ ಇನ್ನೂ ನಮ್ಮ ಹೃದಯ ದ್ವೇಷ, ಹಾಗೆತನ ಇದನ್ನೇ ತುಂಬಿಕೊಳ್ತಾ ಇದ್ದೀವಿ. ಮತ್ಸರ, ಹೊಟ್ಟೆ ಕಿಚ್ಚು. ಓ ದೇವರೇ, ನಾವು ನಾನು ನೋಡ್ತಾ ಇದ್ದೀನಿ ರೀ, ಕೆಲವನ್ನ ನಾನು ಎಂತ ಸೈತಾನನ ಇದರಿಂದ, ಸೈತಾನನ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರೀತಿ ಅನುಭವನೇ ಇಲ್ಲ. ಪ್ರೀತಿ ಅಂದ್ರೆ ಗೊತ್ತೇ ಇಲ್ಲ ಅವರಿಗೆ. ಗೊತ್ತೈತಲ್ಲ, ಹೆಜ್ಜೆ ಹೆಜ್ಜೆಗೆ ಒಂದು ಪೊಲೀಸು, ಕಂಪ್ಲೇಂಟು, ಲಾಯರು, ಕೋರ್ಟು, ಕಚೇರಿ, ಅದ್ರಲ್ಲೇ ಲೈಫ್ ಆಯ್ತು ಅವ್ರದ್ದು. ಸ್ವಂತ ಮಕ್ಕಳ ಮೇಲೆ, ಅಣ್ಣ ತಮ್ಮಂದ್ರು, ಸ್ವಂತ ಕುಟುಂಬದವ್ರಿ. ವೇರ್ ಇಸ್ ಲವ್? ಏನ್ ಪ್ರೀತಿ ಎಲ್ಲಿರಿ? ಶತ್ರು ಬಿಡ್ರಿ, ಮಕ್ಕ ತಂಗಿರು, ಮಕ್ಕಳು, ಪೇರೆಂಟ್ಸು, ಇವರ ಮಧ್ಯೆನೆ ಪ್ರೀತಿ ಇಲ್ಲ, ಕ್ಷಮೆ ಇಲ್ಲ. ಇನ್ನು ಹೊರಗಿನವ್ರದ್ದು ಬಿಡ್ರಿ. ಓ ಗಾಡ್, ಎಂತ ದುಡ್ಡಿನ ಶಕ್ತಿ ರೀ, ಎಂತ ಆಸ್ತಿಯ ಪವರ್ ಇದು, ನಮ್ಗೆ ಗೊತ್ತಾಗಲ್ಲ. ದೇವರ ಒಂದು ದುಡ್ಡಿಗೋಸ್ಕರ, ಒಂದು ಆಸ್ತಿಗೋಸ್ಕರ, ಓ ಗಾಡ್. ಏಸಮ್ ಹೇಳ್ತಾರಲ್ಲ, ಇದ್ದದ್ದೆಲ್ಲ ಮಾರಿಬಿಟ್ಟು ಗೆಳೆತನ ಸಂಪಾದನೆ ಕೊಳ್ರಿ. ಎಲ್ಲ ಮಾರಿ ಕೊಟ್ಟು ನೀವು ಎಲ್ಲರನ್ನ ಹಂಚಿಕೊಟ್ಟು ಗೆಳೆತನ ಸಂಪಾದನೆ ಮಾಡ್ರಿ, ಪ್ರೀತಿ ಸಂಪಾದನೆ ಮಾಡ್ರಿ ಅಂತ ಏಸಮ್ ಹೇಳ್ತಿದ್ದಾರೆ. ಇವ್ರು ಪ್ರೀತಿನೇ ಬಲಿ ಕೊಟ್ಟು ದುಡ್ಡು ಸಂಪಾದನೆ, ಆಸ್ತಿ ಸಂಪಾದನೆ, ಪ್ರೀತಿ ಬಲಿ ಕೊಟ್ಟು. ಇದು ಸೈತಾನ್ ಅಲ್ವಾ? ಸೈತಾನ ಕಾರ್ಯ ಅಲ್ವಾ? ಸೈತಾನನಿಗೆ ಪ್ರೀತಿ ಗೊತ್ತಾ? ಸೈತಾನನಿಗೆ ಎಲ್ಲ ಗಿಫ್ಟ್ ಕೊಡ್ತಾನ ಅವನು, ಒಂದು ಪ್ರೀತಿ ಬಿಟ್ಟು. ಸೈತಾನ ನಮ್ಗೆಲ್ಲ ಗಿಫ್ಟ್ ಕೊಡ್ತಾನ ಅವನು. ಪ್ರೀತಿಯ ಗಿಫ್ಟ್ ಕೊಡ್ಲಿ ಅವನು? ಅವನಲ್ಲೇ ಇಲ್ಲ ಅದು, ಅವನ್ ಹೆಂಗ್ ಕೊಡ್ತಾನೆ? ಅದಕ್ಕೆ ದೇವ್ರು ಜೀಸಸ್ ಬಂದಿದ್ದು. ನಿಮ್ಗೆ ಎಲ್ಲಾ ಗಿಫ್ಟ್ ಸೈತಾನ ಕೊಡ್ತಾನೆ, ಬಟ್ ಯಾರ ಕೈಲಿ ಕೊಡಕ್ಕಾಗದ ಒಂದು ಗಿಫ್ಟ್ ಉಂಟು, ಅದು ಲವ್. ಅದು ನಾನ್ ಕೊಡ್ತೀನಿ ಅಂತ ಜೀಸಸ್ ಬಂದಿದ್ದು. ಬೇರೆ ಯಾರು ಕೊಡಕ್ಕಾಗಲ್ಲ ರೀ, ಅದು ಯೇಸು ಸ್ವಾಮಿ ಮಾತ್ರ. ಅದಕ್ಕೆ ಜೀಸಸ್ ಹೇಳ್ತಾರೆ, ಲವ್ ಆಸ್ ಐ ಲವ್ಡ್ ಯು, ನಾನ್ ಪ್ರೀತಿ ಮಾಡ್ದಂಗೆ ಪ್ರೀತಿ ಮಾಡು ಅಂತ ಜೀಸಸ್ ಹೇಳ್ತಾರಲ್ಲ. ಗ್ರೇಟ್ ಜೀಸಸ್. ನಿಜವಾಗ್ಲೂ ಆ ಪ್ರೀತಿ ಅನುಭವಿಸ್ಬೇಕಾರೆ, ಅದಕ್ಕಾಗಿ ಸಂತರು ಎಷ್ಟು ಆಸೆ ಪಡ್ತಿದ್ರಲ್ವಾ, ಆ ಪ್ರೀತಿಯಿಂದ ತುಂಬಲ್ಪಡ್ಲಿಕ್ಕೆ, ಆ ಜೀಸಸ್ನ ಪ್ರೀತಿ ಅನುಭವಿಸ್ಲಿಕ್ಕೆ ಎಷ್ಟು ಆಸೆ ಪಡ್ತಿದ್ರು. ನಮ್ಗೆ ಆಸೆ ಉಂಟು ಆ ಯೇಸುನ ಪ್ರೀತಿಯಿಂದ ತುಂಬಲ್ಪಡ್ಬೇಕ ನಮ್ಮ ಹೃದಯ. ಅವ್ರು ಎಷ್ಟು ಹಂಬಲಿಸ್ತಾರೆ ನಮಗೋಸ್ಕರ, ಎಷ್ಟು ಆಸೆ ಪಡ್ತಾರೆ ಗೊತ್ತಾ? ನಮ್ಗೆ ಆಸೆ ಇಲ್ಲ ಅದು. ನಮ್ಗೆ ಯಾವ್ದ್ಯಾವ್ದೋ ಆಸೆಗಳು, ಏನೇನೋ ಆಸೆಗಳು. ಎಷ್ಟು ಕೆಟ್ಟೋಗಿದೆ ನಮ್ಮ ಹೃದಯ ಅಂತ ಹೇಳಿದ್ರೆ. ಏಸಮ್ ಎಷ್ಟು ಸತಿ ಅವತಾರ ಎತ್ತಬೇಕೋ ಗೊತ್ತಿಲ್ಲ ನಮ್ಮ ಹೃದಯ ಶುದ್ಧ ಮಾಡ್ಲಿಕ್ಕೆ. ಅದರಿಂದ ಪ್ರಿಯರೇ, ಇವತ್ತು ಈ ಪ್ರೀತಿ ದಿನ ಆದ್ರಿಂದ ಏನು ಗೊತ್ತಾ, ಈ ಒಂದು ಶತ್ರುಗಳನ್ನ ಹುಡುಕಿ ಹೋಗುವ ದಿನ ಇತ್ತು ಕ್ರಿಸ್ಮಸ್. ಹೇಗೆ ದೇವ್ರು ನಮ್ಮನ್ನ ಹುಡ್ಕೊಂಡ್ ಬಂದ್ರು, ನಾವಿನ ಪಾಪಿಗಳಾಗಿರುವಾಗ ಯೇಸು ನಮ್ಗಾಗಿ ಪ್ರಾಣ ಕೊಟ್ರು. ಪಾಪಿಗಳಾಗಿ ಕೆಟ್ಟವರಾಗಿರುವಾಗ ನಮ್ಮನ್ನ ಹುಡ್ಕೊಂಡ್ ಬಂದ್ರು ಪ್ರೀತಿ ಕೊಡಕ್ಕೆ. ಹೋಗಿ ಶತ್ರುಗಳನ್ನ ಹುಡ್ಕೊಂಡು ಹೋಗ್ರಿ, ವೈರಿಗಳನ್ನ ಹುಡ್ಕೊಂಡು ಹೋಗ್ರಿ, ಪ್ರೀತಿ ಕೊಡೋಕೆ. ಜಗಳ ಮಾಡಕ್ಕಲ್ಲ, ಹೊಡೆದಾಡ್ಲಿಕ್ಕಲ್ಲ, ಲವ್ ಕೊಡಕ್ ಹೋಗ್ರಿ. ಕೋರ್ಟ್ ಕೇಸ್ ವಾಪಸ್ ತಗೊಳ್ಳಿಕ್ ಹೋದ್ರಿ, ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಕ್ ಹೋದ್ರಿ, ಎಲ್ಲಾದ್ರು ಯಾರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಲ್ಲ ವಾಪಸ್ ತಗೊಳ್ಳಿಕ್ಕೆ ಗೋ. ಆ ದಿನ ಇವತ್ತು ಕ್ರಿಸ್ಮಸ್, ಪ್ರೀತಿ ಧರೆಗಿಳಿದ ದಿನ. ಹೋಗಿ ಶತ್ರುಗಳಿಂದ ಹಂಚ್ಕೊಳ್ಳಿ, ವೈರಿಗಳೊಂದಿ ಕೋರ್ಟಿಗೆ ಕೇಸ್ ಗೀಸೆಲ್ಲ ಮರ್ತೇ ಬಿಡಿ. ಆಸ್ತಿ ಹೋದ್ರೆ ಹೋಗ್ಲಿ. ಜೀಸಸ್ ಹೇಳ್ತಾರಲ್ಲ, ಒಂದು ಒಳಂಗಿ ಕೇಳಿದ್ರೆ ಒಳಂಗಿ ಕೊಟ್ಟು ಬಿಡು ಅಂತ ಜೀಸಸ್ ಹೇಳ್ತಾ ಇದ್ರೆ. ಪ್ರೀತಿಗೆ ಅದು ಯಾವುದು ಕೂಡ ಕ್ಯಾರೆ ಇಲ್ಲ. ಪ್ರೀತಿಗೆ ಕೊಟ್ಟು ಬಿಡ, ಹೋಗ್ಲಿ. ಲವ್ ಅಂದ್ರೆ ಆತರ, ಇದು ಬೇಕಾ ಕೊಡು, ತಗೋ, ಅದು ಬೇಕಾ. ಫ್ರಾನ್ಸಿಸ್ ಅಜೀಜಿ ಅವರ ಮಠಕ್ಕೆ ಯಾರೋ ಕಳ್ಳರು ಬಂದು ಎಲ್ಲ ಕತ್ಕೊಂಡು ಹೋದಾಗ ಅವರ ಶಿಷ್ಯರೆಲ್ಲ ಹಿಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಕಟ್ಟಿ ಹಾಕಿ ಹೊಡಿತಿರ್ಬೇಕಾದ್ರೆ ಹೇಳ್ತಾರೆ,
ಅದು ಇದೆಯಾ, ಅವ್ರು ಬರ್ತಾರ ಅವಾಗ, ಶೇ ಏನ್ರಿ ಇದು ಕಟ್ಟಿ ಹೊಡಿತೀರ ಅಂತ. ಕಳ್ರಿ, ಅಯ್ಯೋ ಕಳ್ರಲ್ಲ, ನೆಂಟ್ರು ಅಂದ್ರು ಅವರು. ಕಳ್ರು ನೆಂಟ್ರು ಇವರು, ನಮ್ಮನೆಗ್ ಬಂದಂತ ನೆಂಟ್ರು, ಅಪರೂಪ ನೆಂಟ್ರು. ಏನ್ ನೆಂಟ್ರು ಗಿಂಟ್ರು ನೋಡಿ, ಇಷ್ಟೆಲ್ಲ ಕಳ್ತನ ಮಾಡಿದ್ದಾರೆ ಇವರೆಲ್ಲ ಬಂದು, ನೋಡಿ ಇದೆಲ್ಲ ಐಟಮ್. ಅಯ್ಯಯ್ಯೋ ಅದು ಬೇಕ್ರಿ ಅವ್ರಿಗೆ, ಅದು ಕೊಡ್ರಿ, ಅದು ಏನು ಅಗತ್ಯ ಉಂಟು ಕೊಡಿ, ತಗೊಂಡು ಹೋಗ್ಲಿ ಪಾಪ. ನೋಡಿ ಅಜೀಜಿ ಅವರ ಹೃದಯದಲ್ಲಿ ಎಂತ ಜೀಸಸ್ ಪ್ರೀತಿ ತುಂಬಿ, ಯೇಸುನ್ನೇ ತುಂಬಿಕೊಂಡಿದ್ರಲ್ವಾ. ಅದೇ ಅವರಿಗೆ ಶತ್ರುಗಳೇ ಇಲ್ಲ ರೀ. ಆ ಪ್ರೀತಿ ಆತರ ಕಳ್ಳರ ಮೇಲೂ ಉಕ್ಕಿ ಹರಿತಿತ್ತು. ದಟ್ ಈಸ್ ದ ಪವರ್ ಆಫ್ ಲವ್. ಯೇಸನ್ ಪ್ರೀತಿ ನೋಡಿ, ಎಲ್ಲರ ಮೇಲೆ, ವ್ಯಭಿಚಾರಿಗಳು, ಪೇಶ್ಯರು, ಸುಖ, ಎಲ್ಲರ ಮೇಲೆ ಅವ್ರ ಪ್ರೀತಿ ಹಾಗೆ ಉಕ್ಕಿ ಹರಿತಿತ್ತು. ಬಿಕಾಸ್ ಗಾಡ್ ಇಸ್ ಲವ್. ಲವ್ ಬೇರೆ ಬಿಟ್ರೆ ಬೇರೆ ಏನಿಲ್ಲ. 100% ಫುಲ್ ಟೋಟಲ್ ಲವ್. ಆದ್ರಿಂದಾಗಿ ಅಲ್ಲಿ ಕಳ್ಳರಿರ್ಲಿ, ಶತ್ರುಗಳಿರ್ಲಿ, ಯಾರೇ ಇರ್ಲಿ, ಬರೀ ಲವ್ ಬಿಟ್ರೆ ಬೇರೆ ಯಾವುದಿಲ್ಲ ಅಲ್ಲಿ. ಆಮೇಲೆ ಇವ್ರು ಬಿಡಿಸುವಾಗ ಕಳ್ಳರು ಓಡೋಗ್ಬಿಟ್ರು. ಆವಾಗ ನೋಡಿ, ಇದೇ ತರ ನೀವು ನಮ್ ನೆಂಟ್ರನ್ನ ಟ್ರೀಟ್ ಮಾಡೋದಾ, ಹೋಗಿ ಹುಡ್ಕೊಂಬನ್ನಿ ಅವ್ರನ್ನ ಅಂತ ಆರ್ಡರ್ ಮಾಡಿದ್ರು. ಮತ್ತೆ ಇವ್ರು ಹೋದ್ರು, ಕಳ್ಳರನ್ನ ಇಟ್ಕೊಂಬ, ಅವ್ರೆಲ್ಲಿ ಬರ್ತಾರೆ, ಇಲ್ದಿದ್ರೆ ನೀವು ಹೊರಗೆ ವಾಪಸ್ ಬರ್ಲೇಬಾರದು ಅಂತ. ಅಯ್ಯೋ ದೇವ್ರಿ, ಏನ್ ಶಿಕ್ಷೆ ರೀ ಇದು, ಬರ್ಲೇಬಾರದು ಅಂತಾರೆ. ನಮ್ಮ ಮಠಕ್ಕೆ ಬರಬೇಡಿ ನೀವು, ಅವ್ನ್ ಕರ್ಕೊಂಬನ್ನಿ ಅಂತ. ಮತ್ತೆ ಹುಡುಕಿ 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 ಆಮೇಲೆ ಕೊನೆ ಕರ್ಕೊಂಬಂದ್ರು. ಇದೆಲ್ಲ ನಮ್ಗೆ ನಮ್ಗೆ ನಂಬ್ಲಿಕ್ಕೂ ಕಷ್ಟ ಅಲ್ವಾ. ಸಂತರುಗಳು ಮಾಡಿ ತೋರಿಸಿದಾರಲ್ವಾ, ಅದೇ ದೇವರ ಪ್ರೀತಿ. ಅದಕ್ಕೆ ಇವತ್ತು ನಾವು ಶತ್ರುಗಳನ್ನ ಹುಡ್ಕೊಂಡು ಹೋಗುವಂತ ದಿನ, ವೈರಿಗಳನ್ನ ಹುಡ್ಕೊಂಡು ಹೋಗುವಂತ ದಿನ. ನಾವ್ ಯಾರಿಗೆ ಅನ್ಯಾಯ ಕೇಡು ಮಾಡಿದ್ವಿ ಅವರನ್ನೆಲ್ಲ, ಅಥವಾ ನಮ್ಗೆ ಯಾರು ಅನ್ಯಾಯ ಕೇಡು ಮಾಡಿದಾರೋ ಅವ್ರನ್ನ ಹುಡ್ಕೊಂಡು ಅವ್ರಿಗೆ ಶುಭ ಹಾರೈಸುವ ದಿನ, ಅವರಿಗೆ ಒಳ್ಳೆದನ್ನ ಬಯಸುವ ದಿನ, ಅವರಿಗೆ ಶಾಂತಿಯನ್ನು ಕೊಡುವ ದಿನ ಇದು. ಅದು ಕ್ರಿಸ್ಮಸ್, ಕ್ರಿಸ್ತ ಜಯಂತಿ. ಎಫೆಸ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನಲ್ಲ, ಅವರು ಇವರು ಅಂತ, ಗ್ರೀಕರು ಯಹೂದ್ಯರು ಅವ್ರು ಇವರು ಅಂತ ನಮ್ಮನ್ನು ಬೇರ್ಪಡಿಸುವಂತ ಅಡ್ಡ ಗೋಡೆಯನ್ನ ಜೀಸಸ್ ತನ್ನ ಶರೀರದಲ್ಲಿ ಕೆಡವೆ ಹಾಕ್ಬಿಟ್ಟಿದಾರಂತ. ನಮ್ಮನ್ನ ಪ್ರೀತಿ ಬಿಟ್ಟು ವೈರತ್ವ ಬೆಳೆಸುವ ಸ್ವಾರ್ಥದ ಗೋಡೆಗಳು, ವೈರತ್ವದ ಹಗೆತನದ ಗೋಡೆಗಳನ್ನು ಜೀಸಸ್ ತನ್ನ ಶರೀರದ ಮೂಲಕ ಕೆಡವೆ ಹಾಕಿದ್ದಾರೆ. ಅದಕ್ಕೆ ಅವ್ರ ಶರೀರ ತಗೊಂಡ್ಬಂದದ್ದು ಇದೆಲ್ಲ ಕೆಡವೆ ಹಾಕ್ಲಿಕ್ಕೆ. ನಾವು ಕಟ್ಟಿದಂತ ಗೋಡೆಗಳು ಗೊತ್ತೈತಲ್ಲ, ಇದೆಲ್ಲ ಕೆಳಗೆ. ಪ್ರೀತಿಗೆ ಯಾವ ಅಡೆತಡೆ ಇಲ್ಲ, ಯಾವ ಗೋಡೆಗಳು ಇಲ್ಲ, ಎಲ್ಲ ಕೆಡವಿ ಹೋಗಿದೆ. ಬಟ್ ಪುನಃ ನಾವು ಕಟ್ತಾ ಇದ್ದೀವಿ. ಇನ್ನೂ ಯೇಸನ್ನು ಅರ್ತ್ಕೊಳ್ಳಿಲ್ಲ ಅಂತ ಕಾಣುತ್ತೆ ಎಷ್ಟೋ ಜನರು. ಅದರಿಂದ ಇವತ್ತು ಈ ಶುಭ ದಿನ ಅಂದ್ರೆ ಆತರ ಆ ಪ್ರೀತಿ ನಾವು ತುಂಬ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಯಾವ ಚಿಂತೆ ವ್ಯಥೆಗಳೇ ನಮ್ಗೆ ಕಾಡುದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಯಾಕೆಂದ್ರೆ ನಾವು ಯಾವತ್ತು ಫುಲ್ ಹ್ಯಾಪಿಯಾಗಿ ಖುಷಿಯಾಗಿರ್ತೀವಿ, ನಮ್ಮ ಹೃದಯಕ್ಕೆ ಬೇಕಾದ. ಅದಕ್ಕೆ ಸೈಂಟ್ ಆಗಸ್ಟಿನ್ ಏನಂತಾರೆ, ಸೈಂಟ್ ಆಗಸ್ಟಿನ್ ಎಂತ ಭವ್ಯವಾದ ಮಾತನ್ನು ಹೇಳ್ತಾರಂತ ಹೇಳಿದ್ರೆ, ಓ ಲವ್ ಮೋಸ್ಟ್ ಏನ್ಷಂಟ್ ಅಂಡ್ ಎವರ್ ನ್ಯೂ, ಹೌ ಲೇಟ್ ಹ್ಯಾವ್ ಐ ನೋನ್ thee. Oh beauty, oh love, how most ancient and ever new, how late have I known thee. ಭವ್ಯವಾದ ಪ್ರೀತಿಯೇ, ನಾನು ಎಷ್ಟು ತಡ ಮಾಡಿ ಅರ್ಥ ಕೊಂಡೆ, ಎಷ್ಟು ವಿಳಂಬವಾಗಿ ನಾನು ಅರ್ಥ ಮಾಡಿಕೊಂಡೆ ಅಂತ ಆಗಸ್ಟಿನ್ರವರು ಸಂಕಟ ಪಡ್ತೆ ಪರಿತಪಿಸ್ತಾ ಇದ್ರು. ಇಷ್ಟು ದಿನ ವೇಸ್ಟ್ ಮಾಡಿದ್ನಲ್ಲ, ಅಂತ ಭವ್ಯವಾದ ಅದ್ಭುತವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದೆ ನನ್ನ ಲೈಫೇ ಹಾಳು ಮಾಡಿ ಹಾಕಿದ್ನಲ್ಲ ಅಂತ ಸಂತ ಆಗಸ್ಟಿನವರು ಎಷ್ಟು ಸಂಕಟ ಪಡ್ತಾ ಇದ್ರು. ಲವ್ ಮೋಸ್ಟ್ ಏನ್ಷಂಟ್ ಅಂಡ್ ಎವರ್ ನ್ಯೂ. ಮೋಸ್ಟ್ ಏನ್ಷಂಟ್ ಅಂತ ಹೇಳಿದ್ರೆ ಹುಟ್ಟೇ ಇಲ್ಲ, ದೇವರಿಗೆ ಹುಟ್ಟು ಇಲ್ಲ. ಎವರ್ ನ್ಯೂ ಆದ್ರೆ ಪ್ರತಿದಿನ ಅದು ವಸ್ತು, ಮುಂಜಾನೆ ಅದು ವಸ್ತು. ಆ ಲವ್ ಪ್ರೀತಿ ಉಂಟಲ್ಲ, ಹಳೆದಲ್ಲ. ಆ ಪ್ರೀತಿಗೆ ಪ್ರಾರಂಭನೇ ಇಲ್ಲ, ಆದ್ರೂ ಕೂಡ ಅದು ಹಳೆತಲ್ಲ. ಇದು ಆ ಪ್ರೀತಿಯ ಮಹಿಮೆ ಅಂದ್ರೆ ಆತರ, ಗೊತ್ತೈತಲ್ಲ. ಮೋಸ್ಟ್ ಏನ್ಷಂಟ್ ಅಂಡ್ ಎವರ್ ನ್ಯೂ, ಹೌ ಲೇಟ್ ಹ್ಯಾವ್ ಐ ನೋನ್ ದೀ ಅಂತ. ನಮ್ ಜೀವಿತದಲ್ಲೂ ಕೂಡ ಹಾಗೆ ಇರ್ಬೋದಲ್ಲ. ಇನ್ನೂ ಕೂಡ ಆ ಪ್ರೀತಿಯನ್ನು ಅರ್ಥಕೊಳ್ಳದೆ ಸಂತ ಆಗಸ್ಟಿನ್ ತರ ಸಂಕಟ ಪಡ್ಬೇಕಾಗ್ತಲ್ವಾ. ಆಮೇಲೆ ಅವರ್ ಹಾರ್ಟ್ಸ್ ಆರ್ ಕ್ರಿಯೇಟೆಡ್ ಫಾರ್ ಯುವರ್ ಲಾರ್ಡ್. ನಮ್ಮ ಹೃದಯ ಏನಕ್ಕೆ ಸೃಷ್ಟಿ ಮಾಡಿದ್ರು ದೇವರು? ದೇ ಆರ್ ರೆಸ್ಟ್ಲೆಸ್ ಅಂಟಿಲ್ ದೇ ಫೈಂಡ್ ರೆಸ್ಟ್ ಇನ್ ಯು ಮೈ ಲಾರ್ಡ್. ನಮ್ಮ ಹೃದಯ ನಿನಗಾಗಿ ಸೃಷ್ಟಿ ಮಾಡಿದ್ಯಾ, ನಿನ್ನಲ್ಲದೆ ಬೇರೆ ಎಲ್ಲೂ ಅದಕ್ಕೆ ವಿಶ್ರಾಂತಿ ಸಿಗಲ್ಲ. ನಮ್ಮ ಹೃದಯ ನಾವು ಬೇರೆ ಅದರಲ್ಲಿ ಹೆಂಡ, ವಿಸ್ಕಿ, ಬ್ರ್ಯಾಂಡಿ, ಡ್ರಿಂಕ್ಸ್, ಡ್ರಗ್ಸ್, ಹೆಣ್ಣು, ಮಣ್ಣು
ಎಲ್ಲಾದ್ರಲ್ಲೂ ನಾವು ನಮ್ಮ ಹೃದಯ ಹಾತೊರಿತಾ ಇದೆ, ಅದರಲ್ಲಿ ಸುಖ ಇದ್ರಲ್ಲಿ ಸುಖ ಅಂತ. ಬಟ್ ಕೊನೆಗೆ ಏನ್ ಗೊತ್ತಾ, ಎಲ್ಲೂ ತೃಪ್ತಿ ಸಿಗಲ್ಲ ನಮ್ಗೆ ಜೀಸಸ್ ಅಲ್ಲಿ ಬಿಟ್ರೆ. ಯಾಕೆ? ನಮ್ಮ ಹೃದಯ ದೇವರು ತನಗಾಗಿ ಸೃಷ್ಟಿ ಮಾಡಿದ್ದಾರೆ, ಈ ಹಾಳಾಗುವಂತ ವಸ್ತು ವಿಷಯಗಳಿಗೋಸ್ಕರ ಅಲ್ಲ. ದೇವರು ನಮ್ಮ ಹೃದಯ ತನಗಾಗಿ. ಅದರಿಂದ ನಾವು ಎಷ್ಟು ಸಮಯ ಹಾಳು ಮಾಡ್ತಾ ಇದ್ವಿ, ಬೇಡದೆಲ್ಲ ನಾವು ಹೃದಯದಲ್ಲಿ ತುಂಬಿಕೊಂಡು ಆ ಭವ್ಯವಾದ ಪ್ರೀತಿಯನ್ನ ತಿಳ್ಕೋಬೇಕು, ಅರ್ಥಕೋಬೇಕು. ಸಮಯನ ವೇಸ್ಟ್ ಮಾಡಬಾರದು. ಅದರಿಂದ ಈಗ ಈ ಪ್ರೀತಿಯನ್ನ, ಈಗ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಬಹಳ ವಿಚಿತ್ರ ಅಂತ ಹೇಳಿದ್ರೆ, ನೋಡಿ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ, ಪ್ರೀತಿ ಅಂದ್ಮೇಲೆ ನಾನ್ ಪ್ರೀತಿ ಮಾಡ್ಬೇಕು ಮತ್ತು ನಾನು ಪ್ರೀತಿಸಲ್ಪಡಲು ನಾನು ಬಯಸ್ತೀನಲ್ವಾ. ನಾನು ಒಬ್ಬರನ್ನ ಪ್ರೀತಿ ಮಾಡ್ತೀನಿ ಮತ್ತು ಅವರು ನನ್ನ ಪ್ರೀತಿ ಮಾಡ್ಬೇಕಂತ ನಾನು ಬಯಸುತ್ತೇನೆ, ಗೊತ್ತಾಯ್ತಲ್ಲ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಆ ಭವ್ಯವಾದ ಪ್ರೀತಿ ಉಂಟಲ್ಲ, ಅದು ನಮ್ಮನ್ನ ಫುಲ್ ಪ್ರೀತಿ ಮಾಡ್ತದೆ, ಬಟ್ ನಮ್ಮ ಪ್ರೀತಿನೂ ಫುಲ್ ಬಯಸುತ್ತದೆ. ಅದು ಬಹಳ ಆಶ್ಚರ್ಯಕರವಾದದ್ದು. ಅದು ನಿಜವಾಗ್ಲೂ ಅದು ನಮ್ಮ ಪ್ರೀತಿ ಬಯಸುತ್ತದೆ. ಇದು ಬಹಳ ಬಹಳ ಇದು ಮಿಸ್ಟ್ರಿ ಅಂತ ಹೇಳ್ಬೇಕು, ಒಂದು ರಹಸ್ಯ ಅಂತ ಹೇಳ್ಬೇಕು. ದೇವರಿಗೆ ನಮ್ ಪ್ರೀತಿ ಬೇಕಾ? ಅವ್ರಿಗೆ ಯಾವ ಕೊರತೆ ಇಲ್ವಲ್ಲ, ಅವರು ಖುಷಿಯಾಗಿದ್ದಾರಲ್ಲ. ಮತ್ತೆ ಈ ಸಮಯ ಕೇಳ್ತಾರೆ, ಒಂದು ಕಳೆದ ಕುರಿ ಬಂದಾಗ ಸ್ವರ್ಗದಲ್ಲಿ ಸಂತೋಷ ಯಾಕಂತ ಹೇಳ್ತಾರೆ. ಹೇಳ್ಬೋದಿತ್ತಲ್ಲ, ಸ್ವರ್ಗದಲ್ಲಿ ಕಳೆದೋಗ್ಲಿ ಬರ್ಲಿ, ಸ್ವರ್ಗದಲ್ಲಿ ಏನು ಸಂತೋಷಕ್ಕೆ ಕೊರತೆ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ಈ ಸಮಯ ಸುಳ್ಳು ಹೇಳುದಿಲ್ವಲ್ಲ. ಒಂದು ಕುರಿ ಸ್ವರ್ಗದ ವಾಪಸ್ ಬಂದಾಗ ಸ್ವರ್ಗದಲ್ಲಿ ಅತೀ ಸಂತೋಷ ಉಂಟಾಗುತ್ತದೆ. ಆ ಕುರಿ ನೀನು ನಾನು ನಾವು ಯೇಸನ್ನು ಪ್ರೀತಿ ಮಾಡಿದಾಗ ಸ್ವರ್ಗದಲ್ಲಿ ಎಷ್ಟು ಖುಷಿ ಆಗುತ್ತೆ, ದೇವರಿಗೆ ಸಂತೋಷ ಆಗುತ್ತೆ. ಅಂದ್ರೆ ದೇವ್ರ ನಮ್ಮ ಪ್ರೀತಿ ಬಯಸ್ತಾರಂತ ಆಯ್ತಲ್ವಾ. ಸ್ವರ್ಗದಲ್ಲಿ ಯಾಕೆ ಸಂತೋಷ ಆಗ್ಬೇಕು, ಖುಷಿ ಆಗ್ಬೇಕು ಅಂತ. ಗಾಡ್ ವಾಂಟ್ಸ್ ಅ ಲವ್. ಇಲ್ದಿದ್ರೆ ದೇವರು ಕೂಡ ಏನಾಗುತ್ತೆ ಗೊತ್ತಾ, ಭಗ್ನ ಪ್ರೇಮಿ ಆಗ್ಬಿಡ್ತಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾರಲ್ವಾ. ನಮ್ ದೇವರು ಕೂಡ, ಜೀಸಸ್ ಕೂಡ ಪ್ರಾಣ ಕೊಟ್ರಲ್ಲ ಪ್ರೀತಿಗೋಸ್ಕರ. ಕೆಲೆನಿಗೆ ಪ್ರಾಣ ಕೊಡೋ ಪ್ರೀತಿ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ ಅಲ್ವಾ. ನಮ್ ಪ್ರೀತಿಯನ್ನು ಬಯಸಿ ಪ್ರಾಣ ಕೊಟ್ರು, ನಮ್ ಪ್ರೀತಿಗಾಗಿ ಪ್ರಾಣ ಕೊಟ್ರು. ಒಂದ್ ವೇಳೆ ನಾವು ಅವ್ರನ್ನ ಪ್ರೀತಿ ಮಾಡೋದಿದ್ರೆ ಅದು ಒಂಥರ ಅವರಿಗೆ ಡೆತ್ತೆ, ಮತ್ತೊಂದು ಮರಣ. ನಾವು ಯೇಸನ್ನ ಯಾವಾಗ ಪ್ರೀತಿ ಮಾಡಲ್ಲ ಆವಾಗ ಯೇಸನ್ನ ಕೊಲ್ತೀವಿ ನಾವು. ಪ್ರೀತಿ ಮಾಡದಿದ್ರೆ ಅವ್ರಿಗೆ ಮರಣಕ್ಕೆ, ಅಂದ್ರೆ ಕೆಲವರಿಗೆ ಪ್ರೀತಿ ಇಲ್ಲ ಅಂದ್ರೆ ಖಿನ್ನತೆ ಕಾಯಿಲೆಗೆ ಒಳಗಾಗ್ತಾರೆ. ಯಾರು ಪ್ರೀತಿ ಮಾಡೋ ಇಷ್ಟಪಡಲ್ಲ, ಏನಾಗ್ತದೆ, ಖಿನ್ನತೆ ಕಾಯಿಲೆ, ಆಮೇಲೆ ನೇಣಾಕೊಂಡು ಸಾಯ್ತಾರೆ. ನಮ್ ದೇವ್ರು ಕೂಡ ಅದೇ ತರ ರೀ. ನಮ್ ಪ್ರೀತಿ ಇಲ್ಲ ಅಂತ ಹೇಳಿ ದೇವ್ರು ಬಹಳ ಸಂಕಟ ಪಡ್ತಾರೆ. ಅದೇ ಮಿಸ್ಟ್ರಿ ಅಂತ ಹೇಳುತ್ತೆ, ಅದಕ್ಕೇನ ಮಿಸ್ಟ್ರಿ ಇದು. ದೇವ್ರು ನಮ್ ಪ್ರೀತಿ ಇಲ್ದಿದ್ರೆ ದೇವ್ರಿಗೂ ಕೂಡ ಹ್ಯಾಪಿಯಾಗಿ ಜೀವನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ದೇವ್ರು ನಮ್ಮನ್ನ ಪ್ರೀತಿಯನ್ನು ಬಯಸುತ್ತಾರೆ. ಅದು ಏಸಂ ತಿಳಿಸ್ಬಡಿದಮ್ಮ ಸೇಂಟ್ ಮಾರ್ಗರೆಟ್ ಮೇರಿಗೆ ಹೃದಯ ತೋರಿಸಿ ಹೇಳಿದ್ರಂತೆ, ನೋಡಿ ಹೃದಯ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡದೆ ಮನುಷ್ಯರನ್ನ, ಆದ್ರೆ ನನ್ಗೆ ಯಾರಿಂದ ಪ್ರೀತಿ ಸಿಗ್ತಾ ಇಲ್ಲ, ನೀನಾದ್ರೂ ನನ್ಗೆ ಸಂತೈಸು, ಪ್ರೀತಿಸು. ನೋಡಿ ಪ್ರೀತಿ ಭಿಕ್ಷೆ ಬಿಡ್ತಾ ಇದ್ದಾರೆ ಜೀಸಸ್, ಲವ್ ಮೀ ನನ್ ಪ್ರೀತಿಸು ಅಂತ. ಅದಕ್ಕೆ ಹೇಳ್ತೀವಿ ಪ್ರೀತಿ ಅಂದ್ರೆ ಆ ತರ ರೀ. ಪ್ರೀತಿ, ನಾವು ಒಬ್ಬರನ್ನ ಪ್ರೀತಿ ಮಾಡ್ಬೇಕು, ಅವ್ರು ನಮ್ಮನ್ನು ಪ್ರೀತಿ ಮಾಡ್ಬೇಕಂತ. ಅದು ದ್ವಿಮುಖ ವಾಹನ ಇದ್ದಂಗೆ, ಗೊತ್ತೈತಲ್ಲ, ಬರುದು ಹೋಗುವುದಿದ್ದಾಗೆ. ಏಕಮುಖ ಅಲ್ಲ, ಅದು ಎರಡು ಮುಖ. ಅದರಿಂದ ನಾವು ಆ ಪ್ರೀತಿಯನ್ನ ನಾವು ಪ್ರೀತಿ ಮಾಡ್ಬೇಕು. ಯೇಸನ್ನ ತುಂಬಾ ಪ್ರೀತಿ ಮಾಡ್ಬೇಕು ನಾವು. ದೇವ್ರನ್ನ ಬೈಬಲ್ನಲ್ಲಿ ಹೇಳಿದೆಯಲ್ಲ, ಧರ್ಮಶಕಾಂಡ 6:4 ಇಸ್ರೇಲ್ ಜನ ಕೇಳೋ, ನಿನ್ ದೇವ್ರ ಸರ್ವಿಸ್ ಒಬ್ಬರೇ ದೇವ್ರು, ನಿನ್ನ ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ಅವ್ರನ್ನ ಪ್ರೀತಿ ಮಾಡು. ಬೈಬಲೇ ಹೇಳ್ತಾ ಇದೆ, ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ಅವ್ರನ್ನ ಪ್ರೀತಿ ಮಾಡು. ಆ ದೇವ್ರು ಕೂಡ ಅದೇ ತರ, ನಾವು ಅವರು ತನ್ನ ಪೂರ್ಣ ಶಕ್ತಿ ನಮ್ ಪ್ರೀತಿ ಮಾಡಿದ್ದಾರೆ. ದೇವರ ಶಕ್ತಿ ಏನ್ರಿ, ಆ ಶಕ್ತಿಗೆ ಇತಿಮಿತಿನೇ ಇಲ್ಲ. ದೇವರ ಶಕ್ತಿಗೆ ಇತಿಮಿತಿನೇ ಇಲ್ಲ, ಅನಂತ ಶಕ್ತಿ. ಆದ್ರೆ ಬೈಬಲ್ ಹೇಳ್ತಾ ಇದೆ, ದೇವರು ತನ್ನ ಸಂಪೂರ್ಣ ಹೃದಯ ಆತ್ಮಶಕ್ತಿಯಿಂದ ನಿನ್ನನ್ನು ಪ್ರೀತಿ ಮಾಡಿದ್ದಾರೆ. ದೇವರು ತನ್ನ ಸಂಪೂರ್ಣ ಆತ್ಮಶಕ್ತಿಯಿಂದ ನನ್ನನ್ನು ಪ್ರೀತಿ ಮಾಡಿದ್ದಾರೆ. ದೇವರ ಸಂಪೂರ್ಣ ಶಕ್ತಿ ಅಂತ ಹೇಳಿದ್ರೆ, ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ದೇವ್ರು ನಮ್ ಪ್ರೀತಿ ಮಾಡ್ತಾರೆ. ಇದೆಲ್ಲ ದೇವರೇ ನಮ್ಗೆ ಒಂದು ವಿಶಾಲವಾದ ಮನ್ಸು ಕೊಟ್ಟಿದ್ರೆ
ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಮನ್ಸು ಅಷ್ಟು ಸಣ್ಣದಾಗ್ಬಿಡುತ್ತಲ್ವಾ. ಇದೆಲ್ಲ ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಇಷ್ಟ ಸಂಕಟ. ಅಲ್ಲಿ ಶಿಷ್ಯರ ಲೂಕನ ಸ್ವಾರ್ತೆ ಕೊನೆ ಅಧ್ಯಾಯದಲ್ಲಿ ನೋಡಿ, ಕೊನೆ ವಚನದಲ್ಲಿ ಒಂದ್ ಕಡೆ ಏನಿರುತ್ತೆ, ದೇವರ ವಾಕ್ಯನ ಅರ್ಥ ಮಾಡಿಕೊಳ್ಳುವಾಗ ಅವರ ಮನಸ್ಸನ್ನ ವಿಕಾಸಗೊಳಿಸಿದ್ರು. ಯೇಸಮ್ಮ ಅವರ ಮನಸ್ಸನ್ನ ವಿಕಾಸಗೊಳಿಸಿದ್ರು ಅಂತ ಬೈಬಲ್ ಹೇಳ್ತಾ ಇದೆಯಲ್ಲ. ಹಾಗೆ ನಾವು ಕೂಡ ಈ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹೃದಯ ಮನಸ್ಸನ್ನ ವಿಕಾಸಗೊಳಿಸಿದ್ರೆ ನಮ್ಗೆ ಎಂತ ಪವಿತ್ರ ಅದು ಹೆಚ್ಚು ಶಕ್ತಿ ಕೃಪೆ ಕೊಟ್ಟಿದ್ರೆ ಆ ದೇವರ ಪ್ರೀತಿಯ ಮಹಿಮೆನ ಅರ್ಥ ಮಾಡ್ಕೊಳ್ತಿದ್ವೇನೋ ಅಂತ. ಅದರಿಂದ ಪ್ರೇರಿ ಇವತ್ತು ನಾವು ದೇವ್ರನ್ನಂತೂ ನಾವು ತುಂಬಾ ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ದೇವ್ರನ್ನ ಮಾತ್ರ ಪ್ರೀತಿ ಮಾಡ್ಬೇಕು. ಮತ್ತು ದೇವರಿಗಾಗಿ ಎಲ್ಲರನ್ನ ನಮ್ಮಂತೆ ನೆರೆಯನ್ನು ಪ್ರೀತಿ ಮಾಡಬೇಕು. ಆ ಪ್ರೀತಿನೇ ಸಂಪೂರ್ಣ ಸಮಸ್ತವನ್ನ ಸಂಪೂರ್ಣಗೊಳಿಸುವ ಬಂಧನ ಅಂತ ಪೌಲ ಹೇಳ್ತಾರೆ. ಪ್ರೀತಿನೇ ಎಲ್ಲವನ್ನ ಸಂಪೂರ್ಣಗೊಳಿಸುವಂತ. ತಂದೆ ಅದೇ ನಿಮಗೆ ಸ್ತೋತ್ರಪ್ಪ ರಾಜ. ತಂದೆ ದೇವರ ಎಂತ ಅದ್ಭುತವಾದ ದಿನ ಕೊಟ್ಟಿದ್ದೀರಿ. ಕ್ರಿಸ್ತ ಜಯಂತಿ, ಕ್ರಿಸ್ಮಸ್, ಪ್ರೀತಿಯ ಧರೆಗಳಿದ ದಿನ. ನೊಂದು ಬೆಂದಂತ ದ್ವೇಷ, ಆಗಿತನ, ಹೊಟ್ಟೆಗಿಚ್ಚು, ಮತ್ಸರ, ವೈರತ್ವದಿಂದ ಎಲ್ಲ ನೊಂದು ಬೆಂದು ನಾವೆಲ್ಲ ಸೋತು ಸುಣ್ಣವಾಗಿರುವಂತಹ ಸಮಯದಲ್ಲಿ ಸ್ವರ್ಗದ ಮಹಾಮಹಿಮೆ ಅಂತ ಪ್ರೀತಿಯಿಂದ ನಮ್ಮ ಹೃದಯದಿಂದ ತುಂಬಿ ಉಲ್ಲಾಸ, ಆನಂದ, ಸಂತೋಷನ ನಮಗೆ ಮತಿ ಕೊಟ್ಟಿದ್ದಕ್ಕಾಗಿ ಅಪ್ಪ ನಿಮಗೆ ಕೋಟಿ ಕೋಟಿ ವಂದನೆ ನಮನಗಳು. ತಂದೆ ಆ ಪ್ರೀತಿಯ ಮಹಿಮೆನ ಅರ್ಥಕೊಳ್ಳುವಂತೆ ನಮ್ಗೆ ಇನ್ನೂ ಕೃಪೆ ಕೊಡಿ. ಮತ್ತು ನಮ್ಮ ಜೀವನದಲ್ಲಿ ಆ ಪ್ರೀತಿಯನ್ನ ನಾವು ನಮ್ಮ ಹೃದಯದಲ್ಲಿ ತುಂಬಿಸ್ಕೊಂಡು ಹೋದಲ್ಲೆಲ್ಲ ಆ ಪ್ರೀತಿಯ ಸುಗಂಧ ವಾಸನೆ ಬೇರೆಯವರಿಗೆ ಕೊಡುವಾಗೆ ನಮ್ ಕೃಪೆ ಅನುಗ್ರಹಿಸಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪವಿತ್ರಾತ್ಮ ನೀವು ಆಶ್ರಯಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮನ್ಸಿನರ್. ಪ್ರಿಯರೇ, ಇಂದು ನಮಗೆ ನಮ್ಮ ಪ್ರೀತಿಯ ಗುರುಗಳು ಆಗಮಿಸಿ ಆ ಕ್ರಿಸ್ಮಸ್ ಹಬ್ಬದ ನಿಜವಾದ ಅರ್ಥ ಏನು, ಕ್ರಿಸ್ಮಸ್ ಹಬ್ಬದ ನಿಜವಾದ ಪ್ರಾಮುಖ್ಯತೆ ಏನು, ಕ್ರಿಸ್ಮಸ್ ಹಬ್ಬವನ್ನು ನಾವು ಹೇಗೆ ಆಚರಿಸಬೇಕು, ಯಾತಕ್ಕಾಗಿ ಆಚರಿಸಬೇಕು ಎಂಬುದರ ರಹಸ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ನೋಡಿ ಬದುಕಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರೆ ಇದನ್ನ ಹೊಸ ಒಡಂಬಡಿಕೆಯಲ್ಲಿ ದೇವರು ಸಾಧ್ಯವಾಗಿಸಿಕೊಟ್ಟಿದ್ದಾರೆ. ಅಸಾಧ್ಯವನ್ನು ಸಾಧ್ಯವಾಗಿಸಿಕೊಟ್ಟಿರುವ ದೇವರು ನಮ್ಮ ದೇವರು. ಸೊ ಒಂದು ಮಗು ಸಾಂತಾಕ್ಲೋಸನ್ನ ನೋಡಿ ಎದುರ್ಕೊಳ್ಳೋದಾದ್ರೆ ಆ ದೇವರ ಮಹಿಮೆಯಲ್ಲಿ ಮನುಷ್ಯ ನೋಡಿದ್ರೆ ಅವ್ರು ಸತ್ಯ ಹೋಗ್ತಾ ಇದ್ದ. ಆದ್ರೆ ಇದನ್ನ ಸಾಧ್ಯವಾಗಿಸಿಕೊಟ್ಟವರು ದೇವರು. ಹಾಗಾಗಿ ಕ್ರಿಸ್ಮಸ್ ಅನೇಕ ರಹಸ್ಯಗಳನ್ನು ತಿಳಿಸ್ಕೊಡುವಂತಹ ಹಬ್ಬವಾಗಿದೆ. ಪ್ರವಾದಿಗಳು ಏನೆಲ್ಲ ನುಡಿದರೋ ಅದನ್ನೆಲ್ಲ ನೆರವೇರಿಸಿಕೊಡುವ ಹಬ್ಬವಾಗಿದೆ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಮನುಷ್ಯನನ್ನ ಎಷ್ಟು ಅಮೂಲ್ಯವಾಗಿ ನೋಡ್ತಾರೆ, ಎಷ್ಟು ಪ್ರೀತಿಯನ್ನ ಮಾಡ್ತಾರೆ. ಸೊ ಅದನ್ನ ತಿಳಿಸ್ಕೊಡುವಂತ ಹಬ್ಬ. ಇದೆಲ್ಲ ನಮ್ಗೆ ದೇವರ ಜ್ಞಾನವನ್ನು ಮೀರಿದಂತ ನಮ್ಗೆ ಇದೆಲ್ಲ ಅರ್ಥ ಆಗುವುದಿಲ್ಲ. ಆದರೂ ಗುರುಗಳು ನಮಗೆ ತಮ್ಮ ಸರಳವಾದ ಒಂದು ವಿಧಾನದಲ್ಲಿ, ಸರಳವಾದ ಮಾತಿನಲ್ಲಿ, ಸರಳವಾದ ಉದಾಹರಣೆಗಳನ್ನು ನೀಡಿ ನಮಗೆ ಇದನ್ನು ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ಪ್ರೀತಿ, ದೇವರ ಪ್ರೀತಿ 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 ಬೆಲ್ಲ ಹಾಗೆ. ಏನೇ ಮಾಡಿದ್ರು, ಎಲ್ಲಿ ಕಚ್ಚಿದ್ರು, ಎಲ್ಲಿ ತುಳಿದಾಕರು ಒದ್ರೂ ಆ ಬೆಲ್ಲದ ಪ್ರೀತಿ, ಆ ಬೆಲ್ಲನೇ ಸಿಹಿಯೇ ಕೊಡುವುದು. ಅದೇ ತರ ದೇವರು ಅಂತ ಪ್ರೀತಿಯನ್ನು ಹೊಂದಿದ್ದಾರೆ ನಮ್ಮ ಬಗ್ಗೆ. ಸೊ ಹಾಗಾಗಿ ನಾವು ಈ ಪ್ರೀತಿಯನ್ನ ಎಷ್ಟು ಅರ್ಥಕೊಂಡಿದ್ದೇವೆ, ಅದು ನಿಜಕ್ಕೂ ಅರ್ಥ ಆಗದೆ ಇರುವಂತ ಒಂದು ವಿಚಾರ. ಬಟ್ ಪ್ರೀತಿಯನ್ನ ತುಂಬ್ಕೋಬೇಕು ನಾವು. ಆ ದೇವರ ಪ್ರೀತಿನ ತುಂಬಿಕೊಂಡಾಗ ಮಾತ್ರ ನಮ್ಗೆ ಅಸಾಧ್ಯವಾದದನ್ನು ಸಾಧಿಸ್ಬೋದು. ಯಾರಾದ್ರೂ ಹೊಡೆದ್ರೆ, ಬೈದ್ರೆ ನಮ್ಗೆ ಎಷ್ಟು ಅವಮಾನ ಆಗ್ತದೆ, ಎಷ್ಟು ರಿಯಾಕ್ಟ್ ಮಾಡ್ತೀವಿ. ಅದೆಲ್ಲ ಹೋಗ್ಬೇಕಂದ್ರೆ ಯೇಸುವಿನ ಪ್ರೀತಿ ನಮ್ಮಲ್ಲಿ ತುಂಬಿರ್ಬೇಕು. ಯೇಸುವಿನ ಪ್ರೀತಿ ಎಲ್ಲವನ್ನೂ ಸಾಧ್ಯವಾಗಿಸಿಕೊಡ್ತದೆ ಅಂತ. ಅದಕ್ಕೆ ಸಂತರುಗಳು ಇದನ್ನ ಮಾಡಿ ತೋರಿಸಿದ್ದಾರೆ. ಸಂತ ತೆರೇಸಮ್ಮ ಅವರು ದೇವರ ಎಷ್ಟು ಪ್ರೀತಿ ತುಂಬಿ ಉಕ್ಕಿ ಹರಿತಾ ಇತ್ತು ಅಂದ್ರೆ, ಯಾವ ದೇಶಕ್ಕೆ ಹೋಗ್ಬೇಕಾದ್ರೆ, ಯಾವ ಜನಾಂಗವನ್ನು ನೋಡ್ಬೇಕಾದ್ರೂ ಅವರು ಧೈರ್ಯವಾಗಿ ಹೋಗ್ತಾ ಇದ್ರು. ಹಾಗೆ ಸಂತ ಅಗಸ್ಟಿನ್ ಅವರು ಇಂತಹ ಪುರಾತನವಾದ ನಿತ್ಯ ನೂತನವಾದ ಪ್ರೀತಿಯನ್ನ ನಾನು ಎಷ್ಟು ತಡವಾಗಿ ಅರ್ಥಕೊಂಡೆ ಅಂತ. ಅವರಾದ್ರೂ ತಡವಾಗಿ ಅರ್ಥಕೊಂಡ್ರು, ನಾವು ಇನ್ನೂ ಅರ್ಥಕೊಳ್ಳದೆ ಇನ್ನೂ ಫಾದರ್ ಹೇಳಿದಾಗ ಒದ್ದಾಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡೋಣ, ಅದು ಕೊಡಿ ಇದು ಕೊಡಿ ಬೇಡ, ನಮಗೆ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿಸಿ ಅಂತ ಪ್ರಾರ್ಥನೆ ಮಾಡುವ ಒಂದು ಆದರ್ಶವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ, ಪಾಠವನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ನಾವು ಅರ್ಥ ಮಾಡಿಕೊಂಡ್ರೆ
ನಾವು ನಿಜವಾದ ಕ್ರೈಸ್ತರಾಗಿ ಬದುಕಲಿಕ್ಕೆ ಸಾಧ್ಯ. ಇಂಥ ಪಾಠವನ್ನು ಹೇಳ್ಕೊಟ್ಟು ನಮ್ಮ ಗುರುಗಳು